ಸೊ ನೆಕ್ಸ್ಟ್ ಕ್ವೆಶನ್, ನಿಧು ವಸ್ತ್ರ ಸ್ಯಾರಿ ಬಗ್ಗೆ ಅದರ್ ಪೀಪಲ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ಏನು ಹೇಳ್ತೀರಾ? ನಿಶಾ ಅಕ್ಕ ಲವ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ನೀವು ನಿಮ್ಮ ಬರ್ಡೇಗೆ ಅಷ್ಟು ಅಮೌಂಟ್ ವೇಸ್ಟ್ ಮಾಡಿದ್ದೀರಾ, ಅದ್ರ ಬದಲು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡ್ಬೋದಿತ್ತಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಹೋಗೋದು ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ನಾನು ಸ್ಟ್ರಿಕ್ಟಾಗಿ ಕೇಳ್ತಿದ್ದೀನಿ, ನಿಜವಾಗ್ಲೂ ಕೇಳ್ತಾ ಇದ್ದೀನಿ, ಮೀಟಪ್ ಮಾಡಬೇಕಾ? ಶುರು ಮಾಡೋಣವಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ Q&A ಸೆಷನ್ ವಿಡಿಯೋ ಆಗಿರುತ್ತೆ. ಸೊ ಇದನ್ನು ಸಾಕಷ್ಟು ಜನ ಕೇಳ್ತಾ ಇದ್ರಿ. ಆ್ಯಂಡ್ ಆಲ್ಸೋ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಕೇಳಿ ಅಂತ ಹೇಳಿದೆ, ನನಗೆ ನಿಶಂಗೆ ಏನಾದ್ರು ಪ್ರಶ್ನೆ ಇದ್ದರೆ ಅಂತ. ನಮ್ಮ ಸಿಸ್ಟರ್ ಇನ್ ಲಾ ಅವರು ನನ್ನ ಚಾನಲಿಗೆ ಬಂದಿದ್ದಾರೆ ಇವತ್ತು. ನಮಸ್ಕಾರ ಗೈಸ್, ಸ್ವಾಗತ. ಸೊ ನಿಮ್ಮಲ್ಲಿ ಇರುವಂಥ ಕ್ವೆಶನ್ಸ್ಗಳನ್ನ ನಾನು ಆಲ್ಮೋಸ್ಟ್ 90% ಏನು ಕೇಳಿದ್ದೀರಾ ರಿಪೀಟೆಡ್ಲಿ, ಅದನ್ನು ನಾನು ಪಿಕ್ ಮಾಡಿದ್ದೀನಿ ಇವತ್ತು. 1 by 1 ನಿಮಗೆ ಬಂದಿರೋ ಕ್ವೆಶನ್ಸ್ ನೀವು ಆನ್ಸರ್ ಮಾಡಿ, ನನಗೆ ಬಂದಿರೋ ಕ್ವೆಶನ್ಸ್ ನಾನು ಆನ್ಸರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟು ಅಕ್ಕ, ನಿಮ್ಮ ಮತ್ತು ನಿಶಾ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ಹೀಗೆ ಇರ್ತೀವಿ ಲೈಫ್ ಲಾಂಗ್, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹೌ ಟು ಆರ್ಡರ್ ಯುವರ್ ನಿಧು ವಸ್ತ್ರ ಸ್ಯಾರೀಸ್ ಅಂತ ಕೇಳಿದ್ದೀರಾ. ಸೊ ಅದ್ರದ್ದು ನಾನೊಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೀವು ಬೇಕಾದ್ರೆ ಹೋಗಿ ಅದನ್ನು ಚೆಕ್ ಮಾಡ್ಬೋದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಹೇಗೆ ಆರ್ಡರ್ ಮಾಡಬೇಕು ಅಂತ. ಅದಾಗಿದ್ದ ನಂತರ, ಹಾಯ್ ಅಕ್ಕ, ಫಸ್ಟ್ ನನಗೆ ನಿಮ್ಮ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ, ಮತ್ತು ನಿಧು ವಸ್ತ್ರ ಸ್ಟಾರ್ಟ್ ಮಾಡೋ ಐಡಿಯಾ ಹೆಂಗೆ ಬಂತು ಅಂತ ಕೇಳ್ತಿದ್ದೀರಾ. ಸೊ ಕ್ಲಾತಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ನಮಗೆ. ಸೊ ಯಾಕೆ ಇದೇ ಒಂದು ಸ್ಯಾರಿ ಬಿಸ್ನೆಸ್ ಮಾಡಬಾರ್ದು ಅಂತ ಐಡಿಯಾ ಓಡಿ ನನ್ನ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿ, ಆ್ಯಂಡ್ ನನ್ನ ಹಸ್ಬೆಂಡ್ ನಿಶಾ ಅವರೆಲ್ಲ ಸಪೋರ್ಟಿಂದ ನಿಧು ವಸ್ತ್ರ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹೀಗೆ ಎಲ್ರದ್ದು ಮ್ಯೂಚುವಲ್ ಐಡಿಯಾ ಇದು. ಸೊ ನೆಕ್ಸ್ಟು, ನೀವು ನಿಮ್ಮ ಬರ್ಡೇಗೆ ಅಷ್ಟು ಅಮೌಂಟ್ ವೇಸ್ಟ್ ಮಾಡಿದ್ದೀರಾ, ಅದ್ರ ಬದಲು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡ್ಬೋದಿತ್ತಲ್ವಾ? ಯಾರು ನನಗೆ? ನಿಮ್ಮ ಬರ್ಡೇನ ತಾನೇ ಇವಾಗ ರೀಸೆಂಟಾಗಿ ಆಗಿರೋದು. ಏನು ವೇಸ್ಟ್ ಮಾಡಿದ್ದೀವಿ ಅದರಲ್ಲಿ? ವೇಸ್ಟ್ ಅಂತ ಏನು ಆಗಿಲ್ಲ. ಸೊ ಇವಾಗ ನಾವು ದುಡಿಯೋದೇ ನಾವು ಖುಷಿಯಾಗಿರೋಕ್ಕಲ್ವಾ. ಸೊ ಏನಾದರೂ ಮಾಡಿದರೆ ಅದನ್ನು ತೋರಿಸ್ಕೋಬೇಕು, ಅದನ್ನು ತೋರಿಸ್ಕೊಳಕ್ಕೆ ನಮ್ಗೆ ಇಷ್ಟನೂ ಇಲ್ಲ. ಈ ಕ್ವೆಶನ್ ತುಂಬ ಫ್ರೀಕ್ವೆಂಟಾಗಿ ಬಂದಿದೆ. ಇವಳ ಬರ್ಡೇ ವ್ಲಾಗಲ್ಲಂತೂ ತುಂಬ ಬಂದಿದೆ. ಆ ಥರ ಏನು ವೇಸ್ಟ್ ಮಾಡಿಲ್ಲ, ನಾವೇ ಊಟ ಮಾಡಿದ್ದು, ನಾವೇ ಬಟ್ಟೆ ತೊಡ್ಕೊಂಡಿದ್ದು, ವರ್ಷಕ್ಕೆ ಒಂದ್ಸಲ ಬರೋದು ಡಬ್ಬ. ಅವಳೇ ಗಿಫ್ಟ್ ನನಗೆ ಕೊಡಿಸಿದ್ದು, ನಾನೇ ಅದನ್ನು ಯೂಸ್ ಮಾಡೋದು, ಬೇರೆಯವ್ರಿಗೆ ಯಾರಿಗೂ ವೇಸ್ಟಾಗೇನು ಇದು ಮಾಡಿಲ್ಲ. ಅನಾಥಾಶ್ರಮ ಅದನ್ನೆಲ್ಲ ನಾವು ಕ್ಯಾಮ್ರಾ ಮುಂದೆ ತೋರಿಸೇ ಮಾಡಬೇಕು ಅಂತ ಏನಿಲ್ಲ. ಸೊ ಅದ್ರ ಪಾಡಿಗೆ ಅದು ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮ್ಮ ಮುಂದೆ ತೋರಿಸ್ತೀವಿ ಅಷ್ಟೇ. ಆ್ಯಂಡ್ ಈ ಕ್ವೆಶನ್ನು ಇಲ್ಲ ಅಂದರು ನಿಶಾ ತುಂಬ ಬಂದಿತ್ತು, ಒಂದು 90% ಬಂದಿದೆ. ನೀವು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಿ, ನೀವು ಮಾಡಲ್ಲ ಅದು ಇದು ಅಂತೆಲ್ಲ. ನೋಡಿ ಗೈಸ್, ಟು ಬಿ ಹಾನೆಸ್ಟ್, ಹಾರ್ಟ್ಫುಲಿ ಹೇಳ್ತೀನಿ, ಏನಾದರೂ ಒಂದು ಮಾಡಿದ್ರೆ ಅದನ್ನು ಸೋಷಲ್ ಮೀಡ್ಯಾದಲ್ಲಿ ತೋರಿಸ್ಕೋಬೇಕು ಅನ್ನೋದು ನಮ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನಾನು ಈ ವಿಷಯದ ಬಗ್ಗೆ ನಾನು ಮಾತಾಡಲೇಬೇಕು. ಒಂದು 3 years ಬ್ಯಾಕ್ ನಿಶಾ ನನ್ನ ಬರ್ಡೇಲಿ ಅನಾಥಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಿಸಿದ್ಲು. ಅಲ್ಲಿರೋರಿಗೆಲ್ಲ ಫೀಡ್ ಮಾಡಿಸಿ ಅದೊಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕಿದ್ಲು ವ್ಲಾಗಲ್ಲಿ. ಅವ್ರಿಗೆ ಕಂಫರ್ಟ್ ಇರಲಿಲ್ಲ ಅದು ತೋರಿಸೋದು. ಅನಾಥಾಶ್ರಮದವರಿಗೆ ಎಲ್ರಿಗೂ ಕಂಫರ್ಟ್ ಇರೋಲ್ಲ ಅದು, ನಾವು ಈ ಥರ ಹೆಲ್ಪ್ ಮಾಡಿದ್ದೀವಿ ಅದೊಂದು ಪೋರ್ಟ್ರೇ ಮಾಡೋದು. ಬೇರೆಯವ್ರಿಗೆ ಇಷ್ಟ ಇರೋಲ್ಲ. ಅವ್ರು ಕಾಲ್ ಮಾಡಿ ಕನ್ಸರ್ನ ಕೇಳ್ಕೊಂಡ್ರು, ಪ್ಲೀಸ್ ನಮ್ಗೆ ಅದೆಲ್ಲ ಇಷ್ಟ ಇಲ್ಲ, ರಿಮೂವ್ ಮಾಡಿ ಅಂತ. ನಾವು ಇಮಿಡಿಯೇಟ್ಲಿ ರಿಮೂವ್ ಮಾಡಿದ್ವಿ. ಸೊ ಹಾಗೇ ನಾವು ಏನೇ ಮಾಡಿದ್ರು ತೋರಿಸ್ಕೋಬೇಕು ವ್ಲಾಗಲ್ಲಿ. ಆಮೇಲೆ ಇನ್ನೊಂದು ನಾನು ನೋಡಿದೆ, ಇನ್ಸ್ಪೈರ್ ಆಗುತ್ತೆ ತುಂಬ ಜನಕ್ಕೆ ನೀವು ಮಾಡಿದ್ರೆ ಅಂತ ಹೇಳಿದ್ದೀರಾ. ಎಸ್, ಇನ್ಸ್ಪೈರ್ ಆಗಲಿ, ಬಟ್ ನಾವು ಮಾಡಿದ್ದೀವಿ ಅಂತ ಇನ್ನೊಬ್ರು ಯಾರೋ ಮಾಡ್ತಾರೆ ಅನ್ನೋದು ನಾನು ನಂಬಲ್ಲ. ಯಾಕಂದರೆ ಅದು ಮನಸ್ಸಿಂದ ಬರಬೇಕು. ಯಾರಿಗೇ ಆದ್ರೂ ನಾವು ಮಾಡಬೇಕು ಅನ್ನೋದು ಮನಸ್ಸಿಂದ ಬರಬೇಕು. ಎಲ್ಲ ಒಂದು 2-3 ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ, ನನಗಿರೋ ಅಷ್ಟು ಫಾಲೋವರ್ಸು ಇನ್ಫ್ಲೂಯೆನ್ಸ್ ಆಗ್ತಾರೆ ಅನ್ನೋದು ನಾನು ನಂಬಲ್ಲ. ಸೊ ನಾವು ಏನೇ ಮಾಡಿದ್ರು ಅದನ್ನು ನಾವು ನಮ್ಮಲ್ಲೇ ಇಟ್ಕೊಳ್ಳೋಕೆ ನಾವು ಇಷ್ಟಪಡ್ತೀವಿ. ನಮಗೆ ಇದ್ರ ಮುಂದೆನೂ ನಾವು ಯಾವತ್ತೂ ತೋರಿಸ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನೊಂದು, ನಾನು ಪ್ರೌಡ್ಲಿ ಹೇಳ್ತೀನಿ, ನನ್ನ ಸುತ್ತಮುತ್ತ ಇರೋ ಜನಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೆ, ಇಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಅಷ್ಟು ಮಾಡಿರ್ತೀವಿ. ಅದನ್ನು ನಾವು ತೋರಿಸ್ಕೋಬೇಕು ಅನ್ನೋದೇನಿರಲ್ಲ. ಸೊ ಇದ್ರ ಬಗ್ಗೆ ಮತ್ತೆ ಕೇಳಕ್ಕೆ ಹೋಗಬೇಡಿ ಗೈಸ್. ನೆಕ್ಸ್ಟ್ ಕ್ವೆಶನು. ಆ್ಯಂಡ್ ನಿಶಾ ನಿಖಿಲ್ ಬಾಂಡಿಂಗ್ ಬಗ್ಗೆ ಮಧು ವರ್ಡ್ಸ್ ಆ್ಯಂಡ್ ಹ್ಯಾವ್ ಟು ಟೆಲ್ ನಿಶಾ ಹ್ಯಾಸ್ ಗಾಟ್ ದ ಬೆಸ್ಟ್ ಅತ್ಗೆ. ಸೊ ನಾನು ನಿಖಿಲ್ ಅವರ ನಿಶಾ ಅವರ ಬಾಂಡಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಫ್ರಮ್ ದ ಡೇ ಒನ್ನಿಂದನೂ ನನಗೆ ಅವರಿಬ್ಬರು ಹೇಗಿದ್ದಾರೆ ಅದು ನಂಗೆ ತುಂಬಾ ಇಷ್ಟ. ಸೊ ಕೆಲವೊಂದು ವಿಚಾರಗಳು ಅವರಿಬ್ಬರು ಮಧ್ಯೆ ನಾನು ನೋಟಿಸ್ ಮಾಡಿದ್ದೀನಿ, ಅದೆಲ್ಲ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಅವ್ರ ಬಾಂಡಿಂಗೇ ಒಂಥರ ಚೆಂದ ಇದೆ. ಸೆಕೆಂಡ್ ಕ್ವೆಶನ್ ನೀವು ಹೇಳಿ. ಏನು? ನಿಶಾ ಹ್ಯಾಸ್ ಗಾಟ್ ಅ ಬೆಸ್ಟ್ ಅತ್ತಿಗೆ. ಅದೌದು, ಅದು ನಾನು ಹೇಳ್ಬೇಕಂತ ಇಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಸೊ ನಾನು ಒಂದು 5-6 years ಬ್ಯಾಕು ಅತ್ತಿಗೆ ಅನ್ನೋದೆಲ್ಲ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಈ ಥರ ಬರ್ಬೋದಾ, ನಂಗೆ ಸಿಗ್ಬೋದಾ, ಹಂಗೆ ಹಿಂಗೆ ಅಂತ. ಬಟ್
ಈ ಥರ ಸಿಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫ್ರೆಂಡ್ಲಿ ಆಗಿ ಒಂಥರ ಮದರ್ ಅಂತಲೇ ಹೇಳ್ಬೋದು. ಸೊ ನನಗೆ ಸಿಕ್ಕಿರೋದು ಬೆಸ್ಟ್ ನಮ್ಮ ಅತ್ತಿಗೆ. ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಹೇಳಿರೋದು ನನಗಳು. ಸೊ ನೆಕ್ಸ್ಟ್ ಕ್ವೆಶನ್ನು ನನಗೆ ಕೇಳಿದ್ದೀರಾ ನಿಮ್ಮ ಬ್ರದರ್ ಮ್ಯಾರೇಜ್ ಯಾವಾಗ ಅಂತ. ಸೊ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು. ನಾವು ಅಂದ್ಕೊಳ್ಳೋದೊಂದು ಅದಾಗೋದೊಂದು. ಸೊ ನಾವು ಅಂದ್ಕೊಂಡಿದ್ದೀವಿ 2027 ಅಂತ. ಬಟ್ ನೋಡೋಣ, ಅದಕ್ಕೂ ಮುಂಚೆನೂ ಆಗ್ಬೋದು, ಇಲ್ಲ 27ಅಲ್ಲಿ ಆಗ್ಬೋದು, ಇಲ್ಲ 27 ಆದಮೇಲೆ ಆಗ್ಬೋದು. ಹೂ ನೋಸ್, ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ನಾನು ಈ ಕ್ವೆಶನ್ ತಗೊಳ್ಳೇಬೇಕು. 90% ಇದು ಇತ್ತು ನನಗೆ. ಗುಡ್ ನ್ಯೂಸ್. ನಿಮ್ಮ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಮಧು ಅಕ್ಕ? ಆಯಿತು, ಕೊಡುವ. ನಿಮ್ಮ ಹತ್ರ ಹಂಚ್ಕೊಳ್ದೆ ಇನ್ಯಾರ ಹತ್ರ ಹಂಚ್ಕೊಳ್ಳಿ. ದೇವ್ರು ಕೊಟ್ಟಾಗ ನಿಮಗೂ ಹೇಳ್ತೀನಿ ಗೈಸ್, ಓಕೆನಾ? ಯಾವಾಗ ಅಂತ ಸ್ವಲ್ಪ ಕ್ಲೂ ಕೊಡ್ಬೋದಾ? ನಮಗೂ ಗೊತ್ತಿಲ್ಲ ಗೈಸ್ ಅವ್ರದ್ದು ಏನೇನು ಪ್ಲ್ಯಾನ್ ಏನು. ಯಾರು ನಮ್ಗೆ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಒಂದು 2-3 ತಿಂಗಳಿಂದ. ಒಂದು ವರ್ಷ ತುಂಬವರೆಗೂ ಯಾರು ಏನೂ ಕೇಳಿರಲಿಲ್ಲ. ಈಗ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಗುಡ್ ನ್ಯೂಸ್ ಯಾವಾಗ ಅಂತ, ಫ್ಯಾಮಿಲಿಲಿ ಎಲ್ಲರೂ. ನಾನು ಕೇಳಿಲ್ಲ ಗೈಸ್, ಒಂದ್ಸಲನೂ ಕೇಳಿಲ್ಲ. ಯಾಕೆ ಕೇಳಿಲ್ಲ? ನನಗೇನಂದರೆ ಈಗ ಮದುವೆ ಆಗಿದ್ದಾರೆ ಅಲ್ವಾ, ಇನ್ನೂ ಅಂಥ ಏಜ್ ಏನಾಗಿಲ್ಲ, ಇನ್ನೂ ಚಿಕ್ಕ ಒಂದು 25-26. ನಿಧಾನಕ್ಕೆ ಅವರಿಬ್ಬರು ಲೈಫ್ನ ಎಂಜಾಯ್ ಮಾಡಿ, ಮಗು ಆದಮೇಲೂ ಎಂಜಾಯ್ ಮಾಡ್ಬೋದು. ಬಟ್ ಅದು ಬೇರೆ ಇದು ಬೇರೆ. ಇನ್ನೂ ಒಂದು 2 ವರ್ಷ ಆರಾಮಾಗಿದ್ದು ಆಮೇಲೆ ಪ್ಲಾನಿಂಗ್ ಎಲ್ಲ ಮಾಡ್ಕೊಳ್ಳಿ ಅಂತ. ನೋಡೋಣ ಗೈಸ್, ನಮ್ಮ ಕೈಲಿ ಏನೂ ಇರಲ್ಲ, ದೇವ್ರು ಯಾವಾಗ ಅವಾಗ ಅಷ್ಟೇ. ನೆಕ್ಸ್ಟು ಟಾಕ್ ಅಬೌಟ್ ಹೌ ಟು ಬ್ಯಾಲೆನ್ಸ್ ಯುವರ್ ಫ್ಯಾಮಿಲಿ ಲೈಫ್ ವಿತ್ ಲಾಸ್ ಅಂತ ನನ್ನ ಕೇಳಿದ್ದೀರಾ. ಏನಿಲ್ಲ, ಒಂದು ಅರ್ಥ ಮಾಡ್ಕೊಂಡು ಎಲ್ಲ ಪರ್ಸ್ಪೆಕ್ಟಿವ್ನು, ಎಲ್ಲರ ಮನಸ್ಸಲ್ಲೂ ಏನೇನು ಇರುತ್ತೆ ಅನ್ನೋದನ್ನು ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೊಂಡಾಗ ಎಲ್ಲ ಬಾಂಡಿಂಗು ಚೆನ್ನಾಗಿರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಷ್ಟೇ ಗೈಸ್. ನೆಕ್ಸ್ಟು ಹಾನೆಸ್ಟಾಗಿ ಹೇಳಿ, ಹೌ ಡು ಯು ಮ್ಯಾನೇಜ್ ಟು ಗಿವ್ ಹರ್ ಎವ್ರಿಥಿಂಗ್ ವಿತೌಟ್ ಜೆಲಸಿ ಅಂತ ನನ್ನ ಕೇಳಿದ್ದೀರಾ. ಅವಳು ಕೊಡ್ಸೋದ್ರಲ್ಲಿ ನಿಮ್ಗೆ ಜೆಲಸಿ ಇಲ್ವಾ ಅಂತ. ನನಗೆ ಜೆಲಸಿ ಇದ್ದಿದ್ದರೆ ನಾನು ಯಾಕೆ ಅವಳನ್ನ ಅಷ್ಟು ಖುಷಿಯಾಗಿ ಇಟ್ಕೋಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಥಾಟು ಇರ್ತಿರ್ಲಿಲ್ಲ. ಫ್ರಮ್ ದ ಡೇ ಐ ಮೆಟ್ ಹರ್ ಇವತ್ತಿನವರೆಗೂ ನಾನು ಅವಳನ್ನ ಪ್ಯೂರಾಗೆ ಟ್ರೀಟ್ ಮಾಡಿರೋದು. ಅದೇ ರೀತಿ ನಂಗೆ ಕೋಪ ಬಂದರೆ ಕೋಪನೂ ತೋರಿಸ್ಕೊತೀನಿ, ಬೈಬೇಕಾ ನಾನು ಬೈತೀನಿ, ಏನೇ ಅಳಬಾರ್ದು. ನಾನೇನು ಅಳಲ್ಲಪ್ಪ. ಸೊ ಎಲ್ಲ ಪ್ಯೂರಾಗೇ ಇರುತ್ತೆ ಅಷ್ಟೇ. ಸೊ ಜೆಲಸಿ ಆ ಥರ ಎಲ್ಲ ಏನೂ ಇಲ್ಲ. ಸೊ ನೆಕ್ಸ್ಟು ಐ ಆಮ್ ಬ್ರೈಡ್, ಪ್ಲೀಸ್ ಟಿಪ್ಸ್ ಕೊಡಿ ಫಾರ್ ಗ್ಲೋಯಿಂಗ್. ಇದು ತುಂಬ ಜನ ಕೇಳಿದ್ರಿ. ಸ್ಕಿನ್ ಕೇರೇ ಜಾಸ್ತಿ ಕೇಳಿದ್ದೀನಿ. ಸ್ಕಿನ್ ಕೇರು, ಹೇರ್ ಕೇರು. ಸ್ಕಿನ್ ಕೇರ್ ಏನಿಲ್ಲ ಗೈಸ್, ಏನು ಟೆನ್ಷನ್ ತೊಗೊಬೇಡಿ. ಸ್ಟ್ರೆಸ್ ಆದರೂ ನೋಡಿ ನಂತರ ಪಿಂಪಲ್ಸ್ ಆಗುತ್ತೆ. ಆರಾಮಾಗಿ ನಿಮ್ಮ ಬ್ರೈಡ್ ಏನಿದೆ ಆ ಒಂದು ಫೇಸ್ನ ಎಂಜಾಯ್ ಮಾಡಿ, ಹೆಲ್ದಿ ಊಟ ಮಾಡಿ, ಸ್ವಲ್ಪ ಅವಾಗೆಲ್ಲ ಜಂಕು ಸ್ಟ್ರೆಸ್ ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ABC ಜ್ಯೂಸ್ ಅಂತಾರಲ್ಲ, ಅದು ಸ್ವಲ್ಪ ಟ್ರೈ ಮಾಡಿ. ನಾನು ಟ್ರೈ ಮಾಡಿದೆ, ನಂಗೊಂದು ಚೂರು ವರ್ಕ್ ಆಯ್ತದು. ಸೊ ಅದನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನಿಶಾ ಆ್ಯಂಡ್ ಮಧು, ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀರಾ? ಯಾವುದಾದ್ರೂ ಆಫರ್ ಬಂದಿದೆಯಾ ಹೇಳಿ, ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೊತ್ತಿಂದ. ಸೀರಿಯಲ್ಲು, ಮೂವಿ, ಈ ಟೆಲಿವಿಷನ್ ಅಂತಾರಲ್ಲ ಅದೇ ತಾನೇ, ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಗೈಸ್. ಸೊ ಬಂದಿದ್ಯಾ ಅಂದರೆ ಮಧು ಅವರಿಗೆ ಸಿಕ್ಕಾಪಟ್ಟೆ ಬಂದಿದೆ. ಬಟ್ ಅದೇನೋ ಆ ಕಡೆ ಗಮನ ಇಲ್ಲ ಅಷ್ಟೇ ನಮಗೆ. ಸೊ ನಾವಿವಾಗ ಹೆಂಗಿದ್ದೀವಿ ಹಾಗೆ ಜಸ್ಟ್ ಗೋ ವಿತ್ ದ ಫ್ಲೋ ಥರ ಹೋಗ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್, ಹೌ ಡು ಯು ಸಾಲ್ವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಫೈಟ್ಸ್ ಬಿಟ್ವೀನ್ ಯು ಗೈಸ್? ನಾವಿಬ್ರ ಜಗಳನೇ ಆಡಲ್ಲ ನಾವು. ಯಾವತ್ತೂ ಜಗಳ ಏನು ಆಡಿಲ್ಲ. ಅಕಸ್ಮಾತ್ ಏನಾದ್ರು, ನಾನಂತೂ ಬೇಜಾರು ಮಾಡ್ಕೊಳ್ಳಲ್ಲ ಜಾಸ್ತಿ, ಅವಳು ಮಾಡ್ಕೊಳ್ಳಲ್ಲ. ನನಗೇನಾದ್ರು ಎಲ್ಲೋ ಈ 5 ವರ್ಷದಲ್ಲಿ ಒಂದು 4-5 ಸಲ ಆಗಿರ್ಬೋದು, 2-3 ಸಲ ಅಂದರೆ ಬೇಜಾರಾದಾಗ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಅವಳಿಗೆ ಗೊತ್ತಾಗ್ಬಿಡುತ್ತೆ ಅದು. ಅವಳು ನಮ್ಮ ಮನೇಲಿ ಯಾರೇ ಅಣ್ಣನ ಬಿಟ್ಟು ಇನ್ನು ಯಾರೇ ಇರಲಿ ಅವಳೇ ಬಂದು ಮಾತಾಡಿಸ್ಕೊಂಡು ನಗಾಡಿಸ್ಕೊಂಡು ಚಿಲ್ಲಾಗ್ಬಿಡ್ತಾಳೆ. ಅಣ್ಣ ಅವರಿಬ್ರು ಅಂದರೆ ನಮ್ಮಿಬ್ರದ್ದು ಹೇಳ್ತಿದ್ಯಾ? ನಮ್ಮಿಬ್ರದ್ದು ಅಂದರೆ ನಾನು ಸ್ವಲ್ಪ ಬೇಜಾರಾಗಿದ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಬಂದು ಮಾತಾಡಿಕೊಂಡು ಅಲ್ಲೇ ನನ್ನ ತಲೆಯಲ್ಲಿ ಇರುತ್ತೆ, ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೋ ಅಲ್ಲೇ ಬಿಟ್ಬಿಡ್ತೀವಿ ಅಷ್ಟೇ. ನಾನು ಹೋಗಿ ಕಮ್ಯುನಿಕೇಟ್ ಮಾಡ್ತೀನಿ. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮಾಡ್ಕೊಂಡ್ಲೆಲ್ಲ ಬಿಡು ಅನ್ನೋ ಥರ ಇರೋಕ್ಕೆ ಹೋಗ್ಬಾರ್ದು. ಓಕೆ, ನನ್ನಿಂದ ಅವಳಿಗೆ ಏನಾದ್ರು ಬೇಜಾರಾಗಿದೆ, ಅದನ್ನು ಕೇಳಿ ಏನು ಅಂತ ಅದನ್ನು ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಮಾಡ್ಕೋಬೋದಲ್ಲ. ಸೊ ಆ ರೀತಿ ನಾವು ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್, ವೈ ಯು ಶಿಫ್ಟೆಡ್ ದ ಹೌಸ್, ನ್ಯೂ ಹೌಸ್, ಪ್ಲೀಸ್ ಡೋಂಟ್ ಸ್ಕಿಪ್ ಮೈ ಕ್ವೆಶನ್. ಇದು ತುಂಬ ಜನ ಕೇಳಿದ್ದೀರಾ. ಇವರು ವ್ಲಾಗೇ ಮಾಡಾಕಿದ್ದಾರೆ ಇವ್ರ ಚಾನಲಲ್ಲಿ, ನಿಶಾ ಅವರು.
ಸೊ ಹೋಗಿ ಚೆಕ್ ಮಾಡ್ಬೋದು, ನಿಮಗೆ ಉತ್ತರ ಸಿಗುತ್ತೆ ಅಲ್ಲಿ. ನೆಕ್ಸ್ಟ್ ಕೇಳಿದರೆ ಕ್ವೆಶನ್ ಕೇಳಿದರೆ ಆನ್ಸರೇ ಮಾಡಲ್ಲ ನೀವು, ಆದರೂ ಕೇಳ್ತಾ ಇದ್ದೀನಿ ಒಳ್ಳೆ ಸನ್ಸ್ಕ್ರೀನ್ ಸಜೆಸ್ಟ್ ಮಾಡಿ ಅಂತೆ. ನಾನು ನಿಜವಾಗ್ಲೂ ಡರ್ಮಟಾಲಜಿಸ್ಟ್ ಥರ ಕಾಣ್ತೀರಾ ನಿಮಗೆ? ನನಗೆ ಸೆಟ್ ಆಗೋದು ನಿಮಗೆ ಸೆಟ್ ಆಗಬೇಕು ಅನ್ನೋದು ಏನೂ ಇರಲ್ಲ. ಪ್ಲೀಸ್ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಸ್ಕಿನ್ ಟೈಪ್ ಏನಿರುತ್ತೆ ಅವ್ರು ಬೆಸ್ಟಾಗಿ ಹೇಳ್ತಾರೆ. ಬಟ್ ಸ್ಟಿಲ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ನಾನು ಒಂದೇ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಗೈಸ್, ಯಾವುದೂ ಮಾಯ್ಶ್ಚರೈಸರ್ ಆಗಲಿ ಸನ್ಸ್ಕ್ರೀನ್ ಆಗಲಿ ಮಲ್ಟಿಪಲ್ ಯೂಸ್ ಮಾಡ್ತಾ ಇರ್ತೀನಿ. ನಿಶಾ ಅವರೇ ನೀವು? ನನಗೆ ಬುದ್ಧಿ ಬಂದಾಗಿಂದ ಕಾಲೇಜ್ಗೆ ಹೋದಾಗಿಂದ ಒಂದೇ ಸನ್ಸ್ಕ್ರೀನ್ ಒಂದೇ ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಅದು ಮಾಯ್ಶ್ಚರೈಸರ್ ಇದು ಪಾಂಡ್ಸ್ ಸನ್ಸ್ಕ್ರೀನು ನ್ಯೂಟ್ರೋಜಿನ. ನಾನು ಸನ್ಸ್ಕ್ರೀನ್ ನ್ಯೂಟ್ರೋಜಿನ ಯೂಸ್ ಮಾಡ್ತೀನಿ. ಮತ್ತು ನನಗೊಂದು ಡರ್ಮಟಾಲಜಿಸ್ಟ್ ಹೇಳಿದರು ಅದೊಂದು ಯೂಸ್ ಮಾಡಿ, ಸಾರಿ ವಿಶ್ ಕೇರ್ ಒಂದು ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಅದು ಇದು ಅಂತ ಇಲ್ಲ ಗೈಸ್, ನಾನು ತುಂಬ ಯೂಸ್ ಮಾಡ್ತೀನಿ, ಒಂದಾದ್ಮೇಲೆ ಒಂದು ಟ್ರೈ ಮಾಡ್ತಾ ಇರ್ತೀನಿ ನಾನು. ಸೊ ಫ್ರೀಕ್ವೆಂಟಾಗಿ ಸ್ಟಿಕ್ ಆನ್ ಆಗಿ ಇದನ್ನೇ ಅಂತ ನಾನು ಯೂಸ್ ಮಾಡಲ್ಲ. ಸೊ ನೆಕ್ಸ್ಟು, ಯು ಬೋತ್ ಆರ್ ಟೂ ಪ್ರಿಟಿ. ಅದಕ್ಕಿ ನಾದಿನಿ ಹೀಗೆ ಯಾವಾಗಲೂ ಖುಷಿಯಾಗಿರಿ. ಎಲ್ಲರಿಗೂ ನಿಶಾ ಥರ ನಾದಿನೇ ಸಿಗಲಿ. ಹೇಳು ನನ್ನ ಬಗ್ಗೆ ಹೇಳು. ಸಿಗ್ಲಿ ಅಂತ ಹೇಳೋರು ರಮ್ಯ, ಮಿಕ್ಕಿದ್ದು ಹೇಳಿ ಅಂತ ಕೇಳಿದ. ನೆಕ್ಸ್ಟ್ ಇರುತ್ತೆ ಅನಿಸುತ್ತೆ. ನೆಕ್ಸ್ಟು, ನೀವು ಯಾವಾಗ ರೀಲ್ಸ್ ಸ್ಟಾರ್ಟ್ ಮಾಡಿದ್ದು? ನಾವಾ 2020 19 ಅಲ್ವಾ? ಅಂದರೆ 19 ಎಂಡ್. 19 ಎಂಡ್ 20. ನಾವು 2018 ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು, 2018 ನಾನು. ನೆಕ್ಸ್ಟು, ವೈ ಡಿಡ್ ಯು ಸೆಲೆಬ್ರೇಟ್ ನಿಶಾಸ್ ಬರ್ಡೇ ಸೋ ಸಿಂಪಲ್? ಐ ಥಿಂಕ್ ಶಿ ಎಕ್ಸ್ಪೆಕ್ಟೆಡ್ ಅ ಲಾಟ್ ಫ್ರಮ್ ಯು ಗೈಸ್. ಅಯ್ಯೋ ಅದೇ ಜಾಸ್ತಿ ಆಗಿತ್ತು. ನಾನು ಮಾಡಲೇಬೇಡ, ಸೆಲೆಬ್ರೇಷನ್ನೇ ಮಾಡಿಸ್ಬೇಡ ನನಗೆ ಈ ವರ್ಷ ಅಂತ ಹೇಳಿದ್ದೆ. ಸೊ ಆದ್ರೂ ಅವಳು ಬಿಡದೆ ಮಾಡಿಸಿದ್ದಾಳೆ, ಜೋರಾಗೆ ಮಾಡಿಸಿದ್ದಾಳೆ ಗೈಡ್, ಸಿಂಪಲ್ ಏನಲ್ಲ. ಅಪ್ಪ, ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡಿ ಎಂತ ಸಜೆಸ್ಟ್ ಮಾಡೋದು ಗೈಸ್. ಸೊ ಒಂದು ಸ್ಕಿನ್ ಕೇರು, ಹೇರ್ ಕೇರು, ನೀನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀಯಾ ಅದನ್ನು ಒಂದು ಸಪ್ರೇಟ್ ಬ್ಲಾಗೇ ಮಾಡಿಬಿಡು. ಓಕೆ, ಶಾರ್ಟ್ ಮೂವಿ ಮಾಡಿ ಫುಲ್ ಫ್ಯಾಮಿಲಿ ಸೇರಿಕೊಂಡು ಅಂತ ಕೇಳಿದ್ದೀರಾ. ನಮ್ಮದು NR ಟಾಕೀಸಲ್ಲಿ ಪ್ಲ್ಯಾನ್ ಇದೆ ಆ್ಯಕ್ಚುಲಿ, ಅದು ಎಲ್ಲರೂ ಸೇರ್ಕೊಂಡು ಒಂದು ಮಾಡಬೇಕು ಅಂತ ಕಾನ್ಸೆಪ್ಟ್ ಎಲ್ಲ ನಡೀತಾ ಇದೆ. ಸೊ ನೋಡೋಣ, ಅತಿ ಶೀಘ್ರದಲ್ಲಿ ನಾವು NR ಟಾಕೀಸಲ್ಲಿ ಮಾಡ್ತೀವಿ. ನೆಕ್ಸ್ಟು, ನಿಶಾ ಅಕ್ಕ ಲವ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ ಅಂತ ನನ್ನ ಕೇಳಿದ್ದೀರಾ. ಒಪ್ಕೋಬಾರ್ದು ಆ ಥರ ಎಲ್ಲ ಏನು ಮೈಂಡ್ಸೆಟ್ ಇಲ್ಲ ನನಗೆ. ಬಟ್ ಗುಡ್ ಚಾಯ್ಸ್ ಆಗಿರಬೇಕು ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ಯಾವುದೇ ರೀತಿ ಆಪೋಸಿಷನ್ ನನ್ನ ಕಡೆಯಿಂದ ಇರೋಲ್ಲ. ಅವ್ರ ಅಣ್ಣನ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್, ಬಿಗ್ ಬಾಸ್ ಮನೆಯಲ್ಲಿ ಹೋಗೋದು ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ನಿಶಾ ರವೀಂದ್ರ? ಯಾರು? ನಾನು ಹೋಗಲ್ಲ ಗೈಸ್. ನಾನು ಹೋದರೆ ಒಂದು ವಾರಕ್ಕೆ ಬಂದ್ಬಿಡ್ತೀನಿ ಮಾತಾಡ್ದೇನೆ. ಸೊ ಇವಳಿಗೆ ಬಂದರೆ ಅವಳು ಹೋಗಲ್ಲ ಅಂದರೂ ನಾನೇ ಕಳಿಸ್ತೀನಿ. ನಮ್ಮ ಮನೇಲಿ ನಮ್ಮ ಅತ್ತೆಗಂತೂ ನನ್ನ ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂತಲೇ ಇಷ್ಟ. ಸೊ ಬಂದರೆ ನಾನು ಹೋಗ್ತೀನಿ. ನನ್ನ ಹಸ್ಬೆಂಡೂ ಹೋಗು ಅಂದರೆ ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಅತ್ತೆಗೆ ಬಿಗ್ ಬಾಸ್ ಹೋಗು ಅಂತ. ಅಂದರೆ ಇವಳು ಮಾತಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾಳೆ. ಸೊ ಅಲ್ಲಿ ಯಾವ ಥರ ಇರ್ತಾಳೆ ಅಂತ ನನಗೂ ಒಂದು ಕ್ಯೂರಿಯಸ್ ಇದೆ. ಸೊ ನೋಡೋಣ, ಬಂದರೆ ಹೋಗ್ರಿ. ನಿಖಿಲ್ ಅವ್ರನ್ನ ಅ ಡೇ ಇನ್ ಲೈಫ್ ವ್ಲಾಗ್ ಮಾಡೋಕ್ಕೆ ಹೇಳಿ. ನಿಖಿಲ್ ಅವರು ಮಾಡ್ತಾರಾ? ಇದನ್ನೇ ತುಂಬ ಜನ ಕೇಳಿದ್ರು, ಅವ್ರ ಕೈಲಿ ವಿಡಿಯೋ ಮಾಡಿಸಿ ಮಾತಾಡಿಸಿ ಅಂತ. ಸೊ ಈಗ ಒಂಚೂರು ಪರವಾಗಿಲ್ಲ, ಅವರು ಮುಂಚೆ ಇಷ್ಟು ಮಾತಾಡ್ತಿರ್ಲಿಲ್ಲ. ಸೊ ಅಲ್ಲಿ ಟ್ರೈ ಕಾಮಿಡಿ ವಿಡಿಯೋದಲ್ಲಿ ಅಷ್ಟೇ ಗೈಸ್. ಅವನು ನನಗೆ ಡೈಲಾಗ್ ಹೇಳ್ಕೊಡ್ತಾನೆ, ಅವ್ನು ಡೈಲಾಗ್ ಹೇಳ್ತಾನೆ, ಅಲ್ಲಿ ಕಟ್ಟಾಯ್ತಾ ಅಷ್ಟೇ, ಮಾತು ಮುಗೀತು. ಇನ್ನು ವ್ಲಾಗ್ ಎಲ್ಲ ಮಾಡೋದು ಇಲ್ಲ. ನೀವಿಬ್ಬರು ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ಅಂತ ಕೇಳಿದ್ದೀರಾ? 2020. ನೀವು 2020ಇಂದ ಗೈಸ್. 20 ಡಿಸೆಂಬರ್. ಎಸ್. ನಿಶಾ ಪರಿಚಯ ಆಗಿದ್ದು ನನಗೆ, ಆದರೆ ನಿಮ್ಮ ಅಣ್ಣ ಪರಿಚಯ ಆಗಿದ್ದು ಸೆಪ್ಟೆಂಬರಲ್ಲಿ. ಇವ್ರದ್ದು 5 years ಲವ್ ಆ್ಯನಿವರ್ಸರಿ ಯಾರೋ ಇದೇ ಮಾಡಲಿಲ್ಲ ನೀವು? ನೆನಪಾಯ್ತಾ? ನೆನಪಿತ್ತಾ? ಗೊತ್ತಾಯ್ತು. ಇಲ್ಲ, ಮರ್ತೋಗಿದ್ದೀನಿ ನಾನು ಆ್ಯಕ್ಚುಲಿ. ನನಗೆ ನೆನಪಾಯ್ತು, ನೆನಪಿತ್ತಲ್ಲ. 25th ಡಿಸೆಂಬರ್, ಮೊನ್ನೆ ಸಾರಿ. ನಾನೆಲ್ಲೋ ಇವರೇನೋ ಹಾಕೊಂಡಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಹೌದಾ? ನಂಗೆ ಮರ್ತೋಗಿದ್ದೀನಿ ಡಿಸೆಂಬರ್ ಅನ್ನೋದು. ಆಮೇಲೆ ಇನ್ನೊಂದೇನೋ ಇತ್ತು ಡಿಸೆಂಬರಲ್ಲಿ, ಅದು ಮರ್ತೋಗಿದ್ದೀನಿ. ಸೊ ನೆಕ್ಸ್ಟ್, ಮಧು ಅವರೇ ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳಿ. ಅಂಥದ್ದೇನು ನಾನು ಏನು ಫಾಲೋನೇ ಮಾಡಲ್ಲ. ನಿಂತ್ಕೊಬಿಡು, ತೋರಿಸಿ. ಎಲ್ಲ ತಿಂತೀನಿ, ಏನು ಅದು ಇದು ಅಂತಲ್ಲ. ಬಟ್ ನಾನು ಸ್ವಲ್ಪ ಸ್ವೀಟು ಮತ್ತು ತುಂಬ ಫ್ರೀಕ್ವೆಂಟಾಗಿ ನಾನ್ ವೆಜ್ ತಿನ್ನಲ್ಲ ಗೈಸ್. ನನಗದು ಸೆನ್ಸ್ ಆಗುತ್ತೆ, ತುಂಬ ತಿಂತಿದ್ದೀನಿ ಅನ್ಸ್ದಾಗ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಸ್ವೀಟು ಮತ್ತು ನಾನ್ ವೆಜ್ನ. ಸೊ ಅದು ಬಿಟ್ಟು ಇನ್ನೆಲ್ಲ ತಿಂತೀನಿ ನಾನು. ನನ್ನ ಕೇಳಿಲ್ವಾ? ನಿನ್ನ ಕೇಳೋದು ತಪ್ಪದು, ಅವ್ರು ಕೇಳಿದರೆ ಅವ್ರು ತಪ್ಪಾಗುತ್ತೆ ಅದು. ಸೊ ನನ್ನ ಕೇಳೋರೆ. ನೆಕ್ಸ್ಟ್, ಫ್ಯೂಚರ್ ಪ್ಲ್ಯಾನ್ ಏನು ನಿಮ್ಮದು? ಲೈಫಲ್ಲಿ ಒಂದು ಸ್ಟ್ರಿಕ್ಟ್ ಡಿಸಿಷನ್ನ ತೊಗೋಬೇಕು ಅಂದರೆ ಏನು ತೊಗೋತೀರಾ?
ಸೊ ನಾನು ಇಷ್ಟು ದಿನ ಸ್ವಲ್ಪ ಹೆಂಗೆ ಹೋಗುತ್ತೆ ಲೈಫ್ ಹಂಗೆ ಹೋಗಲಿ ಅಂತ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಥರ ಮಾಡ್ಕೊಂಡಿದ್ದೆ. ಬಟ್ ಎಲ್ಲ ವಿಷಯದಲ್ಲೂ ಅಲ್ಲ, ಕೆಲವೊಂದು ವಿಚಾರಗಳಲ್ಲಿ ಓಕೆ ಹಿಂಗೆ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೋದು, ಇಲ್ಲ ನನ್ನ ಸುತ್ತಮುತ್ತ ಇರೋರೀಗ ಅಂದರೆ ಅವ್ರದ್ದು ಏನಿದೆ ಅದು ನೋಡ್ಕೊಳ್ಳೋದಾಗಿರ್ಬೋದು, ಆನ್ ಟೈಮ್ ಆಗಲಿ ಅಂತ ಒಂದು ಡಿಸಿಷನ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸಿ ಅದೆಲ್ಲ ಆಗುತ್ತಾ ಏನು ಅಂತ. ಸೊ ನೆಕ್ಸ್ಟು, ವೆನ್ ಯು ಸಿ ಯುವರ್ ಓಲ್ಡ್ ವ್ಲಾಗ್ಸ್ ಡು ಯು ಥಿಂಕ್ ಹ್ಯಾಸ್ ಚೇಂಜ್ಡ್, ವಾಟ್ ಹ್ಯಾಸ್ ಚೇಂಜ್ಡ್? ಐ ಲವ್ ಯು ಅಕ್ಕ. ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ ನನ್ನ ಫೋಟೋ ವೀಡಿಯೋಸ್ ಎಲ್ಲ, ಏನೂ ಚೇಂಜ್ ಆಗಿಲ್ಲ, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅಷ್ಟೇ. ವ್ಲಾಗ್ಸ್ ಎಲ್ಲ ಸೇಮ್, ಮತ್ತು ಫೋಟೋಸು ಅಷ್ಟೇ. ಬಟ್ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ರೀಸೆಂಟಾಗೆಲ್ಲ ಅರ್ಚೀವ್ ನೋಡ್ತಾ ಇದ್ದೆ, ಆವಾಗ ಎಲ್ಲ ರೀಕಾಲ್ ಆಯಿತು ನನಗೆ. ಫ್ರಮ್ ದ ಡೇ ಒನ್ನಿಂದ ನಾವು ಮೀಟ್ ಮಾಡಿದಾಗಿಂದನೂ ಎಲ್ಲ ನೋಡಿದ್ದೆ. ಸೊ ಅದು ನೆನಪಾಯಿತು ನನಗೆ. ಏನೂ ಚೇಂಜ್ ಆಗಿಲ್ಲ, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ. ನೀನು ಏನು ತಪ್ಪಾಗಿದೆಯಾ? ಏನೂ ಇಲ್ಲ, ಸ್ವಲ್ಪ ನಾನು ಮಾತು ಕಲ್ತಿದ್ದೀನಿ ಅಂತ ಹೌದು ಅನ್ನಿಸ್ತು. ತುಂಬ ಜನ ಹೇಳಿದ್ದಾರೆ ನನಗೆ, ನಿನ್ನ ಜೊತೆ ನೀನು ಹಾಕೊಂಡು ಸ್ವಲ್ಪ ಮಾತಾಡೋದಾರ ಕಲಿಸಿದ್ಯಾ ಅಂತ. ನೆಕ್ಸ್ಟ್, ನಿಮ್ಮ ಹಸ್ಬೆಂಡ್ನ ಏನಂತ ಕರಿತೀರಾ? ರೀ ನಿಕ್ಕಿ ಅಂತಲೇ ಕರಿತೀನಿ ಅಷ್ಟೇ, ಇನ್ನೇನು ಕರೆಯಲ್ಲ. ನೆಕ್ಸ್ಟ್, ಹೂ ಈಸ್ ಯುವರ್ ಫೇವ್ರೆಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್? ನಿನಗೆ? ಗಿಲ್ಲಿ. ನಮಗೂ ಗಿಲ್ಲಿನೇ. ಗಿಲ್ಲಿ. ಅವ್ರ ಕಾಮಿಡಿ, ಅವ್ರ ಸೆನ್ಸ್ ಆಫ್ ಹ್ಯೂಮರು ಅದೆಲ್ಲ ಚೆನ್ನಾಗಿದೆ. ನಾನೇ ಎಷ್ಟೊಂದು ಸಲ ನೆನ್ಸ್ಕೊಂಡು ನಗ್ತಾ ಇರ್ತೀನಿ ಅವ್ರು ಮಾತಾಡೋದು, ಅವ್ರು ಆಡೋದು, ಅವ್ರ ಬಾಡಿ ಲ್ಯಾಂಗ್ವೇಜು. ಫಸ್ಟ್ ಟೈಮ್ ಅನಿಸುತ್ತೆ ನಾನು ನೋಡ್ದಂಗೆ ಮಧುನ. ಈ ಸಲ ಬಿಗ್ ಬಾಸ್ನೇ ಸ್ವಲ್ಪ ನೋಡ್ತಾ ಇರೋದು ಕ್ಲೀನಾಗಿ. ಅಂದರೆ ಈ 1 or 2 days ಸ್ಕಿಪ್ ಮಾಡ್ತೀನಿ. ಬಟ್ ತುಂಬ ಇಂಟ್ರೆಸ್ಟಿಂಗು. ಗಿಲ್ಲಿ ಸರ್ದೇನಾದರೂ ಇದ್ದರೆ ನೋಡ್ತೀನಿ. ಚೆನ್ನಾಗಿ ಅನಿಸುತ್ತೆ ಅವ್ರು ಮಾತಾಡೋದೆಲ್ಲ. ಅವ್ರದ್ದು ರಕ್ಷಿತನ ಕಾಂಬಿನೇಷನ್ ಅಂತೂ ಹೆವಿ ನಗು. ಸೊ ನೆಕ್ಸ್ಟ್, ಹೌ ಈಸ್ ಯುವರ್ ಲೈಫ್? ನನ್ನ ಲೈಫಾ ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಚಿಲ್ಲಾಗಿದೆ. ಇವಾಗ ಕಾಲೇಜ್ ಮುಗ್ದಿದೆ, ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ. ಮನೇಲಿದ್ದೀನಲ್ಲ, ನೋಡೋಣ ಮುಂದೆ ಹೇಗಿರುತ್ತೆ, ಏನು ಮಾಡ್ತೀನಿ, ಹೇಗಿರುತ್ತೆ ಅಂತ. PhD ಅಂತ ಹೇಳಿದ್ದು ನಾನು ಸುಮ್ಮನೆ ಗೈಸ್. ಎಲ್ಲ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದೊಂದನ್ನ ಕಟ್ ಮಾಡಿ ರೀಲ್ಸಲ್ಲೆಲ್ಲ ಹಾಕ್ತವ್ರೆ. ಇಲ್ಲ, PhD ಎಲ್ಲ ಮಾಡಲ್ಲ, MBAನೇ ಸಾಕು. ಓಕೆ, ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ, ಯಾವಾಗ? ಸೊ ನಾವು ಯಾವ ಟ್ರಿಪ್ನು ತುಂಬ ಲಾಂಗ್ ಟ್ರಿಪ್ ಹೋಗೋದನ್ನ ಮಾತ್ರ ಪ್ಲ್ಯಾನ್ ಮಾಡ್ತೀವಿ. ಅದನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಅಲ್ಲೇ ಎಕ್ಸಿಕ್ಯೂಟ್ ಮಾಡಿಬಿಡ್ತೀವಿ. ಸೊ ನೆಕ್ಸ್ಟು ಒಂದು 2-3 ಆಪ್ಷನ್ಸ್ ಇದೆ, ನೋಡೋಣ ಎಲ್ಲಾಗುತ್ತೆ ಅಲ್ಲಿ. ನೆಕ್ಸ್ಟು, ನಿಶಾ ನಿಮ್ಮ ಫಸ್ಟ್ ಕ್ರಷ್ ಇನ್ ರಿಯಲ್ ಲೈಫ್, ನಾಟ್ ಹೀರೋಸ್. ಹೇಳಿ ಪರವಾಗಿಲ್ಲ. ಇಲ್ಲ, ಕ್ರಷ್ ಅಂತ ಯಾರು ಆಗಿಲ್ವೇನೆ ನಿನಗೆ? ಹೀರೋ ಅಂತ ಅದು ಯಾವಾಗ ಚಿಕ್ಕ ವಯಸ್ಸಲ್ಲ, ಒಂದು ಹೈಸ್ಕೂಲ್ ಟೈಮಲ್ಲೆಲ್ಲ ಒಬ್ರು ಹೀರೋ ಹೆಸರನ್ನೇ ಹೇಳ್ತಾ ಇದ್ದೆ. ಆ ಥರ ವಿಜಯ್ ದೇವರಕೊಂಡ ಆವಾಗ ಹೇಳ್ತಾ ಇದ್ದೆ. ಬಟ್ ಕ್ರಶ್ ಯುವರ್ಸ್ ಆ್ಯಂಡ್ ಯುವರ್ ನಿಶಾಸ್ ಹೈಟ್. ನಾನು ಅವಳಕ್ಕಿಂತ ಸ್ವಲ್ಪ ಉದ್ದ ಇದ್ದೀನಿ, ಬಂದ್ಬಿಡು. ಸ್ವಲ್ಪ ಶಾರ್ಟ್ ಇದ್ದಾಳೆ ಅಷ್ಟೇ. ನನಗಿಂತ ಇಷ್ಟು ಕುಳ್ಳ ಒಳಗೆ. ಈಗ ಬಾ, ಈಗಲೇ ಚಪ್ಪಲಿ ನಾನೇ ಉದ್ದ ಇರೋದು, ಅವಳು ಸ್ವಲ್ಪ. ನಾನು ಗೈಸ್ ಉದ್ದ. ಸಿಸ್, ಡೋಂಟ್ ಯು ಮೀಟ್ ಯುವರ್ ಸ್ಕೂಲ್ ಫ್ರೆಂಡ್ಸ್, ಎನಿವನ್ ಇನ್ ಕಾಂಟ್ಯಾಕ್ಟ್? ಇಬ್ರಿಗೂ ಕೇಳಿದಿರಾ ಇದು ಕ್ವಶನ್ಸು? ಹೇಳಮ್ಮ. ನನ್ನ ಸ್ಕೂಲ್ ಫ್ರೆಂಡ್ಸು ಅವಾಗವಾಗ ಸಿಗ್ತಾ ಇರ್ತೀವಿ. ಜಾಸ್ತಿ ಸ್ಕೂಲ್ ಫ್ರೆಂಡ್ಸ್ ಇಲ್ಲ, ಡಿಗ್ರಿ ಫ್ರೆಂಡ್ಸ್, MBA ಫ್ರೆಂಡ್ಸ್ ಅಷ್ಟೇ. ನನಗೂ ಅಷ್ಟೇ, ಒಂದು 4-5 ಜನ ಅವರೇ ಹುಡುಗಿರು. ಅವ್ರ ಕಾಂಟ್ಯಾಕ್ಟಲ್ಲೆಲ್ಲ ಇದ್ದೀವಿ. ತುಂಬ ಏನು ಮೀಟ್ ಮಾಡಲ್ಲ, ಅವಾಗ ಮೀಟ್ ಮಾಡ್ತೀವಿ ಅಷ್ಟೇ. ಸೊ ನೆಕ್ಸ್ಟು, ಮದುವೆ ಆದಮೇಲೆ ಏನು ಡಿಫ್ರೆನ್ಸ್ ಅನಿಸ್ತಿದೆ? ಏನೂ ಡಿಫ್ರೆನ್ಸ್ ಇಲ್ಲ. ನನಗೆ ಜಾಸ್ತಿ ಇವ್ರ ಮನೇಲಿ ಇರ್ತೀನಿ, ಮದುವೆ ಆದಮೇಲೆ ಅಂದರೆ ನನಗೆ ತಾನೇ. ಸೊ ಅಷ್ಟೇ, ಫಸ್ಟ್ ನಮ್ಮ ಮನೇಲಿ ಇರ್ತಾ ಇದೆ, ಇವಾಗ ಇವ್ರ ಮನೇಲಿ ಇದ್ದೀನಿ ಅಷ್ಟೇ. ನೆಕ್ಸ್ಟು, ಡು ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಎನಿ ಎಕ್ಸಾಂಪಲ್ ಹ್ಯಾಪೆಂಡ್ ಇನ್ ಯುವರ್ ರಿಯಲ್ ಲೈಫ್? ನಾನು ಯಾವತ್ತೂ ಮಾಡಿಲ್ಲ ಅದನ್ನು. ನಿಂಗೆ ಮ್ಯಾನಿಫೆಸ್ಟೇಷನ್ ನಾನು ಮಾಡಿದ್ದೀನಿ, ನನಗೆ ವರ್ಕೌಟ್ ಆಗಿದೆ. ಅದು ಕೋಇನ್ಸಿಡೆನ್ಸಾ ಇಲ್ಲ ಮ್ಯಾನಿಫೆಸ್ಟೇಷನು ನನಗೂ ಅದು ಕ್ಲಾರಿಟಿ ಇಲ್ಲ. ಬಟ್ ಸುಮಾರು ವಿಷಯಗಳಲ್ಲಿ ನನಗಾಗಿದೆ ಅದು ಮ್ಯಾನಿಫೆಸ್ಟೇಷನು. ಹ್ಯಾಪೆಂಡ್ ಅಂತ ಯಾವುದಾಗಿದೆ ಅಂತಂದರೆ, ನಾನು ಏನಾದರೂ ಒಂದು ತೊಗೋಬೇಕು, ಇಲ್ಲ ತುಂಬ ಇಷ್ಟಪಟ್ಟಿರ್ತೀನಿ, ಬಟ್ ಆ ಮೊಮೆಂಟಿಗೆ ಕೇರ್ಲೆಸ್ ಮಾಡಿಬಿಟ್ಟಿರ್ತೇನೆ, ದುಡ್ಡು ನೋಡೋಣ ನೆಕ್ಸ್ಟ್ ತೊಗೊಂಡ್ರಾಯ್ತು ಅಂತ. ಬಟ್ ಅದು ಹೆಂಗಾದರೂ ಮಾಡಿ ನನಗದು ಬಂದಿರುತ್ತೆ. ಅದು ನಾನು ಅಂದ್ಕೊಳ್ತೀನಿ, ಇದನ್ನು ನಾನು ಫಸ್ಟ್ ತೊಗೋಬೇಕು ಅಂದ್ಕೊಂಡಿದ್ದೆ ಅಲ್ವಾ, ಇದು ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅಂತ. ಅದನ್ನು ತುಂಬ ಮನಸ್ಸಿಂದ ಅಂದ್ಕೊಂಡಿರ್ತೀನಿ, ಇದು ತೊಗೋಬೇಕು ನಾನು ಅಂತ. ಫಾರ್ ಎಕ್ಸಾಂಪಲ್ MK ಬ್ಯಾಗು, ತುಂಬ ವರ್ಷದಿಂದ ಅನ್ಕೊತಾ ಇದ್ದೆ MK ಬ್ಯಾಗ್ ತೊಗೋಬೇಕು ಅಂತ. ಫೈನಲಿ ತೊಗೊಂಡೆ. ಆ ಥರ ಸುಮಾರು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ಸೊ ಆಗಿದೆ. ಸೊ ನೆಕ್ಸ್ಟು, ಟ್ರಿಪ್ ಹೋಗೋ ಪ್ಲೇಸ್ನ ಯಾರು ಹೆಂಗೆ ಡಿಸೈಡ್ ಮಾಡ್ತೀರಾ? ನಿಶಾ ರವೀಂದ್ರ ಅವರೇ ಡಿಸೈಡ್ ಮಾಡೋದು, ಇವರೇ ಎಲ್ಲ ಬಜೆಟ್ ಮಂಡಳಿ ಎಲ್ಲ ಮಾಡೋದು, ಐಟನರಿ ಎಲ್ಲ ಇವರೇ. ಅದು ಫ್ಯಾಬ್ 5 ಮಾತ್ರ.
ಸೊ ಯಾರು ಏನು ನಿಮ್ಗೆ ಖರ್ಚು ವೆಚ್ಚ ಎಷ್ಟಾಯ್ತು 5 ದಿನಗಳ ಪ್ರವಾಸ? ಈಗ ಜಾಸ್ತಿ ಆಯ್ತಣ್ಣ ಕೇಳಬೇಡಿ. ಲ್ಯಾಕ್ಸ್ ಟುಗೆದರ್ ಆಗೋಗಿದೆ. ಸೊ ಟ್ರಿಪ್ ಅಂತಲ್ಲ, ಇವಾಗ ಯಾರಿಗಾರು ಒಬ್ರಿಗೆ ನಮ್ಮ ಟೀಮಲ್ಲಿ ಇಂಥ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡಿರುತ್ತೆ. ನಿಶುಂಗೆ ಯಾವ್ದಾದ್ರು ಒಂದು ಪ್ಲೇಸ್ ಅಂದರೆ ಓಕೆ ಅಲ್ಲೋಗೋಣ, ಮದನ್ಗೆ ಯಾವ್ದಾದ್ರು ಹೋಗ್ಬೇಕು ಅಂದ್ಕೊಂಡಿರುತ್ತೆ ಓಕೆ ಅಲ್ಲೋಗೋಣ, ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಯಾರೇ ಒಬ್ಬರೇ ಡಿಸೈಡ್ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಸೊ ನೆಕ್ಸ್ಟು, ಸಿನ್ಸ್ ಮೈಸೂರಲ್ಲಿ ಇದ್ದೀರಾ, ಒಂದು ದಿನ ಆದರೂ ನಿಮ್ಮನ್ನು ಡೈರೆಕ್ಟಾಗಿ ನೋಡಬೇಕು ಅಂತ ಆಸೆ ನನಗೆ, ಪ್ಲೀಸ್ ಇಬ್ರೂ ಅಂತ ಕೈ ಮುಗಿತಾ ಇದ್ದೀರಾ. ಬನ್ನಿ ಗೈಸ್, ಬನ್ನಿ ನಮ್ಮ ಮನೆಗೆ ನೋಡುವ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ಮೀಟಪ್ ಮಾಡಿ ಅಂತ. ನಾನು ಸ್ಟ್ರಿಕ್ಟಾಗಿ ಕೇಳ್ತಿದ್ದೀನಿ, ನಿಜವಾಗ್ಲೂ ಕೇಳ್ತಾ ಇದ್ದೀನಿ, ಮೀಟಪ್ ಮಾಡಬೇಕಾ ಹೇಳಿ, ನಾನು ಖಂಡಿತವಾಗ್ಲೂ ಮೀಟಪ್ ಮಾಡ್ತೀನಿ. ಒಂದು ದಿನ ಪ್ಲ್ಯಾನ್ ಮಾಡಿ ಹೇಳ್ತೀನಿ. ಸೊ ಯಾರ್ಯಾರಿಗೆಲ್ಲ ಬರೋಕ್ಕಾಗುತ್ತೆ, ಇಷ್ಟ ಇದೆ ಬರೋಕ್ಕೆ, ಖಂಡಿತವಾಗ್ಲೂ ನನಗೆ ಈ ವಿಡಿಯೋ ಕಮೆಂಟ್ ಮಾಡಿ. ನಾನು ಒಂದು ದಿನ ಇಲ್ಲಿವರೆಗೂ ಮಾಡಿಲ್ಲ, ಬಟ್ ಪ್ಲ್ಯಾನ್ ಮಾಡಿ ಮಾಡ್ತೀನಿ. ಸೊ ನೆಕ್ಸ್ಟು, ನಿಮ್ಮ ಫ್ಯಾನ್ಸ್ ಏನಾದರೂ ಹೇಳಬೇಕು ಅನಿಸಿದ್ರೆ ಏನು ಹೇಳ್ತೀರಾ ಅಕ್ಕ? ಏನ ನಿಮ್ಮ ಫ್ಯಾನ್ಸಿಗೆ ಏನಾದರೂ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ನಿನ್ನ ಕೇಳಿರೋದು ಅಕ್ಕ ಅಂದರೆ ಇಬ್ಬರು ಆಯ್ತೀವಿ. ನಂಗೆ ಫ್ಯಾನ್ಸ್ ಯಾರೂ ಇಲ್ಲ. ಸೊ ನನ್ನ ಯೂಟ್ಯೂಬ್ ನೋಡೋರು, ನನ್ನ ವೀಡಿಯೋಸ್ ನೋಡೋರಿಗೆ 5 ವರ್ಷದಿಂದನೂ ಹೇಗೆ ಪ್ರೀತಿ ಕೊಟ್ಕೊಂಡು ಬಂದಿದ್ದೀರಾ, ಇಲ್ಲಿವರೆಗೂ ಅದೇ ಥರ ಕೊಡ್ತಾಯಿದ್ದೀರಾ. ನಾನು ಅಷ್ಟು ನನ್ನ ಬಗ್ಗೆ ನೆಗೆಟಿವ್ ಆಗಲಿ ಆ ಥರ ನಾನು ನೋಡಿಲ್ಲ. ಸೊ ಡೇ 1ಇಂದ ಇವತ್ತುವರೆಗೂ ಅದೇ ರೀತಿ ಪ್ರೀತಿ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೆ. ನಂದು ಉಲ್ಟಾ, ನಂಗೆ ಬರೀ ಎಲ್ಲ ಬೈದೇ ಇದ್ದೀರಾ, ಅದ್ರಕ್ಕಿಂತ ಜಾಸ್ತಿ ತುಂಬ ಇಷ್ಟಪಟ್ಟಿದ್ದಾರೆ. ಸೊ 100%ಅಲ್ಲಿ ಒಂದು 5% ಬೈದಿರ್ತಾರೆ. ಸೊ ಅವ್ರನ್ನೆಲ್ಲ ಅಲ್ಲಲ್ಲೇ ಹಾಕ್ಬೇಕಷ್ಟೇ. ಕೂರಿಸ್ಬಿಟ್ಟು ಆ 95% ಜನನ ಇಟ್ಕೋಬೇಕು. ಹೌದು. ಸೊ ನಂದು 7 ಇಯರ್ಸ್ ಜರ್ನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ನೆಕ್ಸ್ಟು, ನಿಮ್ಮ ಸ್ಟಡೀಸ್ ಏನು ಮಾಡಿರೋದು? ನಾವು ಜಸ್ಟ್ ಡಿಗ್ರಿ ಗೈಸ್, ಇವರು ಡಬಲ್ ಡಿಗ್ರಿ. ನಾನು MBA ನೆನ್ನೆ ಫೇರ್ವೆಲ್ ಮುಗಿಸ್ಕೊಂಡು ಇವತ್ತು ಬಂದು ಕೂತಿದ್ದೀನಿ. ಇನ್ನೊಂದು ಐತೆ ಹೇಳ್ಬಿಡು. ಅದು ಬೇರೆದು ಗೈಸ್, ಅದು ಇನ್ನೊಂದು ಕೋರ್ಸ್ ಮಾಡಿದ್ದೀನಿ, ಅದೆಲ್ಲ ಹೇಳ್ಬೇಡ. ನಿನಗೈತಿರು ಅಂತ ಕೇಳಿದ್ದಾರೆ. ಸೊ ನೆಗೆಟಿವ್ ಪಾಸಿಟಿವ್ ಎರಡೂ ಬಂದೇ ಬರುತ್ತೆ. ಈಗ ನಿದುವಸ್ತ್ರ ಅಂತ ಅಲ್ಲ. ಸೊ ನಾವಿವಾಗ 5-6 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀವಿ ಅಲ್ವಾ, ಇದರಲ್ಲೂ ಬರುತ್ತೆ. ಇವಾಗ ನಾವು ನಿದುವಸ್ತ್ರ ಸ್ಟಾರ್ಟ್ ಮಾಡಿ ಒಂದು 4 ಮಂತ್ಸ್ ಆಗಿದೆ, ಇದಕ್ಕೂ ಬರ್ತಾ ಇದೆ. ಬಟ್ ನಾವು ಪಾಸಿಟಿವ್ ಮಾತ್ರ ಪಿಕ್ ಮಾಡ್ತಾ ಇದ್ದೀವಿ. ನೆಗೆಟಿವ್ ಏನಿದೆ ಅಂತ ನೋಡ್ತೀವಿ, ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಅದನ್ನು ನಾವು ಕರೆಕ್ಷನ್ ಮಾಡ್ಕೋತೀವಿ, ಅಲ್ಲೇ ಸಾಲ್ವ್ ಕೂಡ ಮಾಡ್ತೀವಿ. ಇದುವರೆಗೂ ಯಾವುದೂ ಆಗಿಲ್ಲ ನಮ್ಮ ಕಡೆಯಿಂದ. ಅದೇನೇ ಇದ್ರೂ ತಡ ಆದರೂ ನಾವು ಏನೇ ಇದ್ರೂ ಸಾಲ್ವ್ ಮಾಡಿಕೊಟ್ಟಿದ್ದೀವಿ ಕಸ್ಟಮರ್ಸ್ಗಳಿಗೆ. ಸೊ ಹಾರ್ಟ್ಫುಲಿ ನಮ್ಮ ಕಡೆಯಿಂದ 100% ಜೆನ್ಯೂನ್ ಆಗಿರುವಾಗ ಯಾರು ಏನೇ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿದ್ರು ವಿ ಡೋಂಟ್ ಇವನ್ ಅ ಕೇರ್. ಸೊ ನೆಕ್ಸ್ಟು, ಡಾರ್ಕ್ ಸರ್ಕಲ್ಸ್ ಕ್ರೀಮ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಸೊ ನನಗೆ ಮುಂಚೆ ಡಾರ್ಕ್ ಸರ್ಕಲ್ಸ್ ಇತ್ತು, ಇವಾಗೇನು ಅಷ್ಟಿಲ್ಲ. ಅವಾಗ ನಾನು ಯೂಸ್ ಮಾಡ್ತಿದ್ದೆ, ನೈಕಾದಲ್ಲಿ ಸಿಗುತ್ತೆ ನಿಮಗೆ, ಮಾಮಾಕೋ ಅಂತ ಏನೋ ಒಂದು ಪ್ರಾಡಕ್ಟ್ ಇದೆ, ಅದು ನಂಗೆ ಕ್ಲಿಯರಾಗಿ ಈಗ ನೆನಪಿಲ್ಲ. ಸೊ ಅದೊಂಚೂರು ಯೂಸ್ ಮಾಡ್ಬೋದು. ನೆಕ್ಸ್ಟು, 4 ಜನ ಬಾಂಡಿಂಗ್ ಸೂಪರ್, ಮದನಣ್ಣ ಅವ್ರ ವೈಫ್ ಬಂದರೆ ಅವ್ರ ಜೊತೆನೂ ಸೇಮ್ ಬಾಂಡಿಂಗ್ ಇರುತ್ತಾ? ಪ್ಲೀಸ್ ಆನ್ಸರ್ ಮಾಡಿ. ನಮ್ಮ ಫ್ಯಾಮಿಲಿಗೆ ನಾವು ಯಾರೇ ಬಂದರೂ ನಮಗೆಲ್ಲರೂ ಒಂದೇ. ಅಣ್ಣನ ಹೆಂಡ್ತಿ ಅಂತನೂ ಅಲ್ಲ, ಇಲ್ಲ ನಮ್ಮ ವಿನೋದ ಅಂತಲ್ಲ, ನಮ್ಮ ಅಭಿ ಅಂತಲ್ಲ, ಎಲ್ಲರೂ ನಮಗೆ ಆಲ್ ಆರ್ ಈಕ್ವಲ್. ನಮ್ಮ ಬಾಂಡಿಂಗ್ ಎಲ್ಲರ ಜೊತೆ ಇದೇ ರೀತಿ ಇರುತ್ತೆ ಅಲ್ವಾ ನಿಶಾ ರವೀಂದ್ರ? ಖಂಡಿತ. ನಮ್ಮ ನಿಶಾ ರವೀಂದ್ರ ಅವ್ರ ಜೊತೆ ಹೇಗಿದ್ದೀನಿ, ನಮ್ಮ ಅತ್ತಿಗೆಯವ್ರ ಜೊತೆನೂ ನಾನು ಹಾಗೇ ಇರ್ತೀನಿ. ನಮ್ಮ ಮಧು ಅವ್ರ ಜೊತೆ ಹೇಗಿದ್ದೀನಿ, ನಮ್ಮ ಮದಣ್ಣನ ಅವ್ರ ಹೆಂಡತಿಯವ್ರ ಜೊತೆನೂ ಹಾಗೆ ಇರ್ತೀನಿ. ಕಟ್ಟನ್ ಕಾಪಿ ಪೇಸ್ಟ್ ಮಾಡ್ತಾವಳೆ. ಹೇಗಿದ್ದೀನಿ ನಿಮ್ಮ ಯಜಮಾನ್ರ ಜೊತೆನೂ ಹಾಗೇ ಇರ್ತೀನಿ. ಕೇಳ್ತೀರಲ್ಲ. ನಮ್ಮ ಅಣ್ಣ ಏನು ಹೇಳ್ತಾ ಗೊತ್ತಾ, ನಾನು ನಿಮ್ಮ ಅಣ್ಣನ ಜೊತೆ ಹೇಗಿದ್ದೀನಿ ಹಾಗೆ ನಿಮ್ಮ ಹಸ್ಬೆಂಡ್ ಜೊತೆ ಹಂಗೆ ಇರ್ತೀನಿ ಅಂತ ನಮ್ಮ ಅಣ್ಣ ಇವಳಿಗೆ ಹೇಳ್ತಾವನೆ. ಸೊ ನೆಕ್ಸ್ಟ್, ಸ್ಯಾರಿ ಪ್ರೈಸ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ತಿದ್ದೀರಾ. ಸೊ ಆಲ್ಮೋಸ್ಟ್ ನಾವು ಎವ್ರಿ ಟೈಮ್ ಆಫರ್ಗಳು ಕೊಡ್ತಾ ಇರ್ತೀವಿ. ಬಿಕಾಸ್ ಎಲ್ರಿಗೂ ಆ ಪ್ರೈಸ್ನ ಅಂದರೆ ತುಂಬ ಜಾಸ್ತಿ ಏನು ಇಟ್ಟಿಲ್ಲ, ರೀಸನಬಲ್ ಆಗೇ ನಾವು ಇಟ್ಟಿರೋದು. ಸೊ ಆಫರ್ಸ್ಗಳನ್ನ ಕೊಡ್ತಾ ಇರ್ತೀವಿ, ಬೇಕಾದ್ರೆ ಅವಾಗ ನೀವು ಶಾಪ್ ಮಾಡಿ. ಸೊ ನೆಕ್ಸ್ಟು, ಪೂಜಾ ಸೀಮಂತದಲ್ಲಿ ಹಾಕಿರೋ ನೀವೆಲ್ಲ ಜುವೆಲ್ಸ್ ಗೋಲ್ಡಾ? ಎಸ್ ಹೌದು, ಎಲ್ಲ ಗೋಲ್ಡೆ, ಬಟ್ ನಂದಲ್ಲ, ಪೂಜಾ ಅವ್ರದ್ದು. ಸೊ ನಾನು ಇಲ್ಲಿಂದ ಏನು ಜಾಸ್ತಿ ಕ್ಯಾರಿ ಮಾಡಿರಲಿಲ್ಲ, ಬಿಕಾಸ್ ನಾನು 4 to 5 days ಸ್ಟೇ ಆಗಬೇಕಿತ್ತಲ್ವ ಅಲ್ಲಿ. ಸೊ ತೊಗೊಂಡೋಗೋದು ಮತ್ತು ಸೇಫಾಗಿ ತರೋದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆಲ್ ಡೇ ವೇರ್ ಮಾಡಿದರೆ. ಸೊ ನೆಕ್ಸ್ಟು, ಹೇಗಿದ್ದೀರಾ ಮೇಡಮ್? ಸೂಪರ್ ಚಿತ್ರಾನ್ನ. ನೆಕ್ಸ್ಟು, ಅಕ್ಕ ನಿಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ನಿಮಗೆ ಪ್ರತಿ ವಿಷಯದಲ್ಲೂ ಅಂತ ಕೇಳಿದ್ದೀರಾ. ನೀನು ನೋಡಿರೋ ಮಟ್ಟಿಗೆ ಹೇಳಮ್ಮ. ನಿಮ್ಮ ಹಸ್ಬೆಂಡ್ ನೀವು ಹೇಳ್ರಿ. ನಿಮ್ಮ ಅಣ್ಣಂದು ಕಣ್ಣ ಹೇಳ್ರಿ.
ಸೊ ನನ್ನ ಹಸ್ಬೆಂಡು ಪ್ರತಿಯೊಂದು ವಿಷಯದಲ್ಲೂ ಎಸ್ ಅಂತಲೇ ಹೇಳೋದು, ಸಪೋರ್ಟಿವ್ ಆಗೇ ಇರ್ತಾರೆ. ಎಲ್ಲಾದರೂ ಒಂದೊಂದು ಚಿಕ್ಕ ಪುಟ್ಟ ವಿಷಯದಲ್ಲಿ ನೋ ಅಂದರೆ ನಾನು ಅದನ್ನು ಅರ್ಥ ಮಾಡ್ಕೊಂಡು ಓಕೆ ನಾನು ಒಳ್ಳೇದಕ್ಕೆ ಹೇಳ್ತಾರೆ ಅಂತ ನಾನು ಸುಮ್ಮನೆ ಆಗ್ತೀನಿ. ತುಂಬ ಸಪೋರ್ಟಿವ್ ನನ್ನ ಹಸ್ಬೆಂಡ್. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಅ ಸಪೋರ್ಟಿವ್ ಹಸ್ಬೆಂಡ್. ಅದು ಪರ್ದೆ ಮೇಲೆ ಕಾಣಿಸಲ್ಲ, ಪರ್ದೆ ಹಿಂದೆ ಕಾಣಿಸುತ್ತೆ. ಹೌದು. ನೆಕ್ಸ್ಟ್, ದೇವರ ಮನೆಯಲ್ಲಿರೋ ರಾಯರ ಮೂರ್ತಿನ ಎಲ್ಲಿ ತಂದ್ರಿ ಹೇಳಿ. ನಿನಗೆ ನೆನಪಿದ್ಯಾ? ಮಂತ್ರಾಲಯ. ಹೇಳು. ಮಂತ್ರಾಲಯದಲ್ಲಿ ಇವಳು ನನಗೆ ಕೊಡ್ಸಿದ್ದು. ಅವಾಗ ಅಂದ್ರೆ ಮದ್ವೆ ಮದ್ವೆ ಆಗಿರ್ಲಿಲ್ಲ. ಇನ್ನು. ಸೊ ರಾಯರದ್ದು ಏನೇ ಇದ್ರು ಬೇರೆಯವ್ರು ಅಂದ್ರೆ ನಾನು ಇವಳು ಕೊಡ್ಸ್ಬೇಕು, ಇವಳು ನಮಗ್ ಕೊಡ್ಸ್ಬೇಕು, ನಾವೇ ತಗೋಬಾರ್ದು ಅಂತ ಏನೋ ಒಂದಿದೆ. ಬೆಳ್ಳಿಗೆ ಇವಳು ನನಗೆ ಕೊಡ್ಸಿದ್ದು ಬರ್ಡೇಲಿ. ಸೊ ನಾವು ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ನಾವೆಲ್ಲ ಫ್ಯಾಮಿಲಿ ಹೋದಾಗ ಇವಳು ನನಗೆ ಕೊಡ್ಸಿದ್ದು. ಅದಿನ್ನೂ ಇದೆ, ಚೆನ್ನಾಗಿದೆ ಅದು. ಎಸ್. ನೆಕ್ಸ್ಟ್, ರೀಸೆಂಟ್ಲಿ ಯಾವ ಟೆಂಪಲ್ನ ವಿಸಿಟ್ ಮಾಡಿದ್ರಿ? ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಬಂದೆ. ಸೊ ನೆಕ್ಸ್ಟ್, ಸೇಯಿಂಗ್ ಎಷ್ಟು ನಿಖಿಲ್ ಬ್ರೋ ಮಾಡಿ. ಓಕೆ, ಇದು ಫಾರ್ ಶೋರ್ ಮಾಡ್ತೀನಿ. ತುಂಬ ಜನ ಕೇಳ್ತಿದ್ದೀರಾ. ನಾನು 1 year ಇಂದ ಅವ್ರ ಕಾಲ್ ಶೀಟ್ ವೆಯ್ಟ್ ಮಾಡ್ತಿದ್ದೀನಿ. ಮಾಡ್ತಾಳೆ ಗೈಸ್, ಬರೋದೇ ಇಲ್ಲ ಮನುಷ್ಯ. ನಾನು ತುಂಬ ಕಷ್ಟದ ಕೊಟ್ಬಿಡ್ತೀನಂತೆ, ಮತ್ತು ಅಜ್ಜಿಬಾಗಿರೋದೆಲ್ಲ ಕೊಡ್ತೀನಂತೆ. ಹಂಗೆ ಅವ್ರ ತಂಗಿಗಾದ್ರೆ ಬೈದ್ಕೊಂಡು ಗಿದ್ಕೊಂಡು ಹೆಂಗೋ ಮುಗಿಸ್ಬಿಟ್ರು. ಆವಾಗ ನಾನಾದರೆ ತುಂಬ ಚಾಲಾಕು, ಅವ್ರಿಗೆ ಆಗದೆ ಇರೋದನ್ನೇ ಮಾಡಿಸ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಬರೋದೇ ಇಲ್ಲ ಅವರು ಸೇಯಿಂಗ್ ಎಸ್ ಮಾಡೋಕ್ಕೆ. ನೆಕ್ಸ್ಟು, ನಿಮ್ಮ ತಂಗಿ ತಮ್ಮನ ಮನೆಗೆ ಕರಿತೀರಾ, ಬಟ್ ಸ್ವಾತಿ ಸ್ಪಂದನನ್ನ ಯಾಕೆ ಕರೆಯಲ್ಲ ನೀವು ಅಂತ ಕೇಳಿದ್ದೀರಾ. ಫಸ್ಟ್ ಆಫ್ ಆಲ್ ಅದೇನು ಕರೆಯೋದಂಥದ್ದು ಆ ಥರ ಎಲ್ಲ ಏನೂ ಇಲ್ಲ. ಅವ್ರ ಅಣ್ಣನ ಮನೆಗೆ ಅವ್ರು ಯಾವಾಗ ಬೇಕು ಅವಾಗ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನನ್ನ ತಮ್ಮ ತಂಗಿನ ಕರಿತೀನಿ, ಆ ಥರ ಎಲ್ಲ ನಂಗೆ ಇಂಟೆನ್ಷನ್ ಇಲ್ಲವೇ ಇಲ್ಲ ಗೈಸ್. ನಾನು ಎಲ್ರೂ ಕರಿತೀನಿ. ನಾನು ಅಕ್ಕ ಭಾವನಾಗಿರ್ಬೋದು, ಇಲ್ಲ ನಮ್ಮ ಕಸಾಪುರ ಗ್ಯಾಂಗ್ ಯಾರಿದ್ದಾರೆ, ಸ್ವಾತಿ ಸ್ಪಂದನ ಆಗಿರ್ಬೋದು, ಎವ್ರಿ ಟೈಮ್ ಏನೇ ಒಂದು ಸ್ಪೆಷಲ್ ವೆಕೇಷನ್ ಇದ್ದರೂ ಕರೆದಿರ್ತೀನಿ. ಆ ಸಮಯಕ್ಕೆ ಅವ್ರಿಗೆ ಬರ್ದಿರೋಕ್ಕಾಗಿರ್ಬೋದು, ಆ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ನಿಶನ್ ಬರ್ಡೇಗೆ ಯಾಕೆ ಬಂದಿರಲಿಲ್ಲ ಅಂತಲೂ ತುಂಬ ಜನ ಕೇಳ್ತಾ ಇದ್ರು. ಅವ್ರು ಕಾಲೇಜು ಮತ್ತು ಅವಳು ಸ್ವಾತಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಹಾಗಾಗಿ ಏನೋ ಸ್ಪಂದನಂಗೆ ಹುಷಾರಿರಲಿಲ್ಲ. ಆ್ಯಕ್ಚುಲಿ ಅವಳಿಗೆ ಮೈಗ್ರೇನ್ ಬಂದಿದೆ, ಸೊ ಹಂಗಾಗಿ ಬರೋಕ್ಕಾಗಿರಲಿಲ್ಲ ಅಷ್ಟೇ. ನೆಕ್ಸ್ಟು, ವ್ಲಾಗ್ಸ್ ಜಾಸ್ತಿ ಮಾಡಿ ಪ್ಲೀಸ್. ಎಸ್ ಶೋರ್ ಗೈಸ್. ನೆಕ್ಸ್ಟು, ಡಿಡ್ ಯು ಸೆಡ್ ಎನಿ ಲೈಸ್ ಟು ನಿಶಾ? ನಾನು ಆ್ಯಕ್ಚುಲಿ ಕ್ವೆಶನ್ಸು ತುಂಬ ಜಾಸ್ತಿ ನನಗೆ ರಿಲೇಟೆಡ್ ಥರ ಬಂದಿತ್ತು. ನನ್ನ ಪ್ರೊಫೈಲಲ್ಲಿ ಹಾಕಿದ್ದಕ್ಕೋ ಏನೋ ಗೊತ್ತಿಲ್ಲ. ನಾನು ಯಾವತ್ತೂ ನಿಶುಂಗೆ ಅಂತಲೇ ಅಲ್ಲ, ನನ್ನ ಮನಸ್ಸು ಯಾರಿಗೂ ಸುಳ್ಳು ಹೇಳೋಕ್ಕೆ ನನಗೆ ಅದು ಇಷ್ಟನೇ ಇಲ್ಲ. ರೀಸೆಂಟಾಗಂತೂ ನಾನು ನಂಗೆ ಬುದ್ಧಿ ಬಂದಾಗಿಂದ ಒಂದು 5-6 ವರ್ಷದಿಂದ ನಾನು ಸುಳ್ಳು ಅಂತ ಯಾವುದು ಸಣ್ಣ ಪುಟ್ಟ ವಿಚಾರದಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡೋಕ್ಕೆ ಬರ್ತಾಯಿದ್ದೀನಿ, ಇಲ್ಲೇ ಇದ್ದೀನಿ, ಆ ಥರ ಸುಳ್ಳು ಹೇಳಿದ್ದೀನಿ ಹೊರತು ಪರ್ಸ್ನಲಿ ಒಂದು ಸೀರಿಯಸ್ ವಿಷಯದಲ್ಲಿ ನಾನು ಯಾರಿಗೂ ನಾನು ಸುಳ್ಳು ಹೇಳೋದೇ ಇಲ್ಲ. ನಿಶಂಗೆ ನಿನಗೆ ಆ ಥರ ಅನಿಸಿದ್ಯಾ? ನೀನು ಸುಳ್ಳು ಹೇಳಿದ್ಯಾ ಅಂತ? ಇಲ್ಲ, ಏನಿಲ್ಲ, ಸ್ಟ್ರೇಟ್ ಏನೇ ಇದ್ರೂ ಬಾಯಲ್ಲಿ ಹೇಳ್ಬಿಡ್ತೀವಿ, ಸುಳ್ಳು ಪಳ್ಳು ಇಲ್ಲ ನಮ್ಮ ಹತ್ರ. ನೆಕ್ಸ್ಟ್, ಚಾಲೆಂಜಿಂಗ್ ಬ್ಲಾಗ್ಸ್ ಮಾಡಿ ಅಂತ ಕೇಳಿದ್ದೀರಾ. ಮಾಡ್ತೀವಿ ಗೈಸ್, ಇನ್ನು ಬರ್ತಾ ಇರುತ್ತೆ ಅಂತಾನೆ ಮಾಡ್ತೀವಿ. ನೆಕ್ಸ್ಟ್, ಅಕ್ಕ ನಿಮ್ಮ ಮನೇಲಿ ಎಷ್ಟೊಂದು ಜನ ಇದ್ದಾರೆ, ನೀವು ಹೆಂಗೆ ಊಟ ತಿಂಡಿ ಎಲ್ಲ ಮೇಂಟೈನ್ ಮಾಡ್ತೀರಾ ನೀವು? ಆ ವಿನೋದು ಅದೆಲ್ಲ ಇಲ್ಲ. ಸೊ ಎಲ್ರಿಗೂ ನನಗೇನು ರಿಸ್ಕ್ ಅನ್ಸಲ್ಲ, ಬಿಕಾಸ್ ಮಾಡಿ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅಡುಗೆ ಜಾಸ್ತಿ ಜನಕ್ಕೆ ಮಾಡಿ ನಂಗೆ ಅಭ್ಯಾಸ ಇರೋದ್ರಿಂದ ಸೊ ಮ್ಯಾನೇಜ್ ಮಾಡ್ತೀನಿ, ನನಗೇನು ಕಷ್ಟ ಆಗೋಲ್ಲ. ಯಾವಾಗಾದ್ರೂ ಆಗಲ್ಲ ಅದು ಇದು ಅಂದಾಗ ಇವ್ಳಿಗೊಂದು ಸ್ವಲ್ಪ ಅದು ಮಾಡಿಕೊಡು, ಇದು ಮಾಡಿಕೊಡು, ಕಟ್ ಮಾಡಿಕೊಡು ಅಂತ ಮಾಡಿಸ್ಕೊತೀನಿ. ಮುತ್ತಣ್ಣನ ಹತ್ರ ಸ್ವಲ್ಪ ಮಾಡಿಸ್ಕೊತೀನಿ ಹೆಲ್ಪು. ಸೊ ಸಮ್ಹೌ ಐ ಮ್ಯಾನೇಜ್. ನೆಕ್ಸ್ಟ್, ನನ್ನ ನೇಮ್ ಮಧುಶ್ರೀ ಅಂತ. ಅಕ್ಕ, ನಾನು 2018ಇಂದ ನಿಮ್ಮ ಬಿಗ್ ಫ್ಯಾನ್, ಲವ್ ಯು. ಇವಾಗ ಹೆಂಗಿದ್ದೀರಾ? ಹಾಗೇ ಇರಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನನ್ನ ಸಬ್ಸ್ಕ್ರೈಬರ್ 2018ಇಂದ ನನ್ನ ನೋಡ್ತಿದ್ದಾರಂತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಲಕ್ಕಿ ಹೇಗಿದ್ದಾನೆ? ಲಕ್ಕಿ ಫೈನ್ ಗೈಸ್. ಇವಾಗ ಸಖತ್ತಾಗಿ ಎಲ್ಲರ ಮನೆಗೂ ನೆಕ್ಕೊಂಡು ಹೋಗಿ ಅವ್ರ ಮನೆಯಿಂದ ನಮಗೆ ಕಂಪ್ಲೇಂಟ್ ಕೂಡ ಬರ್ತಾ ಇದೆ, ಬೈಸ್ತಾ ಇದ್ದಾನೆ, ಆ ಥರ ಆಗಿದ್ದಾನೆ. ಹೌದು. ಸೊ ನೆಕ್ಸ್ಟು, ಯಾವಾಗ ಫ್ಯಾನ್ಸ್ ಮೀಟಪ್? ಓಕೆ, ಈ ಕ್ವೆಶನ್ ಬಂದಿತ್ತು. ನೀವು ಹೇಳಿ ಯಾವಾಗ ಬೇಕು ಅಂತ. ಮೆಜಾರಿಟಿ ಡೇಟ್ಸ್ ಯಾವಾಗ ಬಂದಿರುತ್ತೋ ಆ ಡೇಟ್ ಪಕ್ಕಾ ಮಾಡ್ತೀನಿ ಗೈಸ್. ಮೈಸೂರಲ್ಲೇ ಎಲ್ಲರೂ ಫ್ರೀ ಮಾಡಿಕೊಂಡು ಮೆಜಾರಿಟಿಲಿ ಯಾವ್ದು ಬರುತ್ತೆ, ಯಾವ ಡೇಟಿಗೆ ಲೈಕ್ಸ್ ಜಾಸ್ತಿ ಬಂದಿರುತ್ತೆ, ನಾನು ಖಂಡಿತವಾಗ್ಲೂ ನೋಡಿ ಫ್ಯಾನ್ಸ್ ಮೀಟಪ್ ಮಾಡೇ ಮಾಡ್ತೀನಿ. ಅಲ್ಲಿ ಎಲ್ಲರೂ ಇರ್ತೀವಿ. ದ ಗ್ರೇಟ್ ವಿನೋದ್ ದಾಸ್ ಸರ್, ದ ಫೇಮಸ್ ಮದನ್ ಗೌಡ ಯೂಟ್ಯೂಬ್ ಚಾನಲ್, ದ ವೆರಿ ಟ್ಯಾಲೆಂಟೆಡ್ ಅಭಿಲಾಷ್ ಆ್ಯಂಡ್ ಸೂಪರ್ ಲೇಜಿ ನಿಶರ್. ಸೊ ಎಲ್ಲರೂ ಇರ್ತೀವಿ. ನೆಕ್ಸ್ಟು, ಗಿವ್ ಮೀ ಜೆನ್ಯೂನ್ ಆನ್ಸರ್. ನಿಮ್ಮ ಫೇಸ್ ಹೇರ್ಗೆ ಏನು ಹೇಳು. ಸೊ ಒಂದು ವಿಡಿಯೋನೇ ಮಾಡಾಕ್ತೀನಿ ಬಿಡಿ ಗೈಸ್. ನೆಕ್ಸ್ಟು, ನಿಶಾ ಅಕ್ಕ, ನಿಮ್ಮ ಅತ್ತಿಗೆ ಜೊತೆ ನಿಮಗೆ ಕಂಫರ್ಟ್ ಫೀಲ್ ಇದೆಯಾ? ಇಲ್ಲ ಗೈಸ್, ಇವಾಗ ಎದ್ದೋಗಿ
ಪೂಲಿಗೆ ಬಿದ್ದುಬಿಡ್ತೀನಿ. ಕನ್ಫರ್ಟ್ ಇಲ್ಲಿ ಕನ್ಫರ್ಟು, ಕಂಡೀಷ್ನರು, ಸರ್ಫೆಕ್ಸಲು ಎಲ್ಲ ಐತೆ. ಆನ್ ಎ ಸೀರಿಯಸ್ ನೋಟ್ ಹೇಳು. ಹೇಳಿದ್ನಲ್ಲ ಅದೇ ಎಲ್ಲ ಐತೆ ಗೈಸ್. ಅಯ್ಯೋ ಮತ್ತೆ ಈ ಕ್ವೆಶನ್ ಇದೆಯಾ, ನಿಶಾ ಬಡೇಲಿ ಯಾಕೆ ಆಶ್ರಮಕ್ಕೆ ಹೆಲ್ಪ್ ಮಾಡಿಲ್ಲ, ಅದೇ ಜಾಸ್ತಿ ಕಮೆಂಟ್ ಬಂದಿತ್ತು. ಆನ್ಸರ್ ಮಾಡಿ ಹೇಳಿದೀವಲ್ಲ ಇನ್ನಷ್ಟು ಹೇಳಿದೀವಲ್ಲ ಗೈಸ್. ನೆಕ್ಸ್ಟು ಅದಕ್ಕೇನಾದ್ನಿ ಅಂದರೆ ಹೀಗಿರಬೇಕು ಅಂತ ನಿಮ್ಮಿಬ್ಬರನ್ನ ನೋಡಿದ್ರೆ ಯಾವಾಗಲೂ ಹೀಗೇನೇ ಇರಿ. ಇದನ್ನು ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ. ಥ್ಯಾಂಕ್ ಯು. ನಮ್ಮಿಂದ ಒಂದು 4 ಜನಕ್ಕೆ ಇನ್ಸ್ಪೈರ್ ಆದರೆ ನೀವು ನಮ್ಮ ಥರನೇ ನಗ್ನಾಗ್ತಾ ಖುಷಿಯಾಗಿರಿ. ಸೊ ನೆಕ್ಸ್ಟು ಮಧು, ಯು ಶುಡ್ ನಾಟ್ ಸ್ಕಿಪ್. ವಾಟ್ ಈಸ್ ಯುವರ್ ಹೈಟ್? ನಂದು 5.1 ಗೈಸ್, ಇವ್ಳದು 5. ನಂದು 5.3. ನಿನ್ನ ಕೇಳಿಲ್ಲ, ನನ್ನ ಕೇಳಿದ್ದು. 5.3 ಗೈಸ್ ನಂದು. ನನ್ನ 5.5 ಗೈಸ್. ಆ್ಯಕ್ಚುಲಿ ನಾವಿಬ್ಬರು ಸೇಮೇ ಇದ್ದೀವಿ. ನಾನು ಒಂಚೂರು ಶಾರ್ಟ್ ಇದ್ದೀನಿ ಅಷ್ಟೇ. ಬಾ ನಿಂತ್ಕೊಳ್ಳೋದು ತೋರ್ಸೋಣ. ಈಗ ಆಗಲ್ಲ ಸುಮ್ಮನೆ. ನಿದುವಸ ಶಾಪ್ ಯಾವಾಗ ಓಪನ್ ಮಾಡ್ತೀರಾ? ವೆರಿ ಸೂನ್, ಬಿಕಾಸ್ ನನಗೆ ಸಣ್ಣದಾಗಿ ಮಾಡೋಕ್ಕೆ ಇಷ್ಟ ಇಲ್ಲ, ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ. ಸೊ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ಅರ್ಜೆಂಟಲ್ಲಿ ಏನೂ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ ಮಾಡೇ ಮಾಡ್ತೀವಿ. ನೆಕ್ಸ್ಟು ನಿಶಾ ಅಕ್ಕ ಎಕ್ಸಾಮ್ ರಿಸಲ್ಟ್ ಬಂದಿದೆ ಗೈಸ್, ನಾನು ಹೇಳಲ್ಲ. ಹೇಳಿ ನಿಶಾ. ಹೋಗು. ಕಡಿಮೆ ತೆಗ್ದೋಳೆ ಗೈಸ್, ಅದಕ್ಕೆ ಹೇಳ್ತಾ ಇಲ್ಲ. ಸೊ ನೆಕ್ಸ್ಟು ದ ಫಸ್ಟ್ ಟೈಮ್ ವೆನ್ ಯು ನಿಖಿಲ್ ಅಣ್ಣ ಪ್ರಪೋಸ್ಡ್, ವಾಟ್ ಡಿಡ್ ಯು ಡೂ? ಯಾಕೆ ನೀವು ನನ್ನ ಲವ್ ಸ್ಟೋರಿ ಹುಳಾಗಿ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ, ಅಲ್ಲೇ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಏನು ಮಾಡಿದೆ ಅಂತಂದರೆ 1-2 months ವೆಯ್ಟ್ ಮಾಡಿಸಿದೆ, ಆಮೇಲೆ ಒಪ್ಕೊಂಡೆ ಅಷ್ಟೇ. ದ ಫಸ್ಟ್ ಟೈಮ್ ವೆನ್ ಯು ಇದಾಯಿತು. ನಿಮ್ಮದು ಮತ್ತು ನಿಖಿಲ್ ಅಣ್ಣ ಅವ್ರದ್ದು ಲವ್ ಸ್ಟೋರಿಯಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ಏನೋ ಒಳ್ಳೇದಾಯಿತು ಅಂತ ಹೇಳಿದ್ರಲ್ಲ, ಅದನ್ನು ಹೇಳಿ ಅಂತ ಕೇಳ್ತಿದ್ದೀರಾ. ಅದನ್ನು ಹೇಳೋಕ್ಕೆ ಒಂದು ದೊಡ್ಡ ವ್ಲಾಗೇ ಬೇಕು. ಖಂಡಿತವಾಗ್ಲೂ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಅಂತ ನಾನು ಆ ವ್ಲಾಗ್ ಮಾಡ್ತಾಯಿಲ್ಲ. ಏನು ರಾಘವೇಂದ್ರ ಸ್ವಾಮಿ ನಿಂಗೆ ಹೇಳಿಲ್ವಾ? ನಿಂಗೆ ಹೇಳಿಲ್ವೇನೆ? ಏನು ಹೇಳಿ? ದೇವಸ್ಥಾನಕ್ಕೆ ಹೋಗಿದ್ದೆ, ನಿಂಗೆ ಗೊತ್ತಿಲ್ವಾ? ಮಠಕ್ಕೆ ಹೋಗಿದ್ದೆ, ಎಲ್ರಿಗೂ ಹೇಳಿದ್ದೀನಿ, ನಿಂಗೆ ಹೇಳಿಲ್ವೇನೆ? ನೋಡಿ ಗೈಸ್, ನಾನು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ, ನಂಗೆ ನಿಜ ಗೊತ್ತಿಲ್ಲ. ಸೊ ಅದೊಂದು ಬಿಗ್ ಸ್ಟೋರಿ. ಅವತ್ತು ನನಗೆ ಗುರುಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಇವತ್ತು ಮದುವೆ ಮಾಡಿಕೊಂಡು ಚೆನ್ನಾಗಿದ್ದೀವಿ. ಅದನ್ನು ನಾನು ನಂಬಿದ್ದೀನಿ ಅಷ್ಟೇ. ಅದ್ರದ್ದು ಸ್ಟೋರಿ ನಾನು ಇನ್ನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ 1 word ಅಬೌಟ್ ಯುವರ್ 4 years ಸಬ್ಸ್ಕ್ರೈಬರ್ ಅಂತ ಕೇಳಿದ್ದೀರಾ. ಮಚ್ ಲವ್ ಗೈಸ್. ನಿಮ್ಮದು ಲವ್ ಜಾಸ್ತಿ. ಓ ಗೈಸ್, ಸಾಂಗ್ ಆನ್ ಮಾಡಿಬಿಟ್ರು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ವಾಟ್ಸ್ ಯುವರ್ ಏಜ್ ಅಂತ ಕೇಳಿದ್ದೀರಾ. ನಂದು 26. ನಂದು 23. ನಂದು 26 ರನ್ನಿಂಗ್, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಅಕ್ಕ, ಗರ್ಲ್ಸ್ ಕಾಲೇಜಿಗೆ ವೇರ್ ಮಾಡೋ ಟಾಪ್ಸ್ ಎಲ್ಲ ಎಲ್ಲ ಕೂಡ ಬೇಕು. ಸೊ ಬಜೆಟ್ ಫ್ರೆಂಡ್ಲಿ ಆಗಿ ಅದನ್ನ ಕೂಡ ಮಾಡಿ ಅಂತ ನನ್ನ ಕೇಳಿದ್ದೀರಾ, ಶಾಪ್ ಮಾಡಿ ಅಂತ. ಓಕೆ, ವೆರಿ ಸೂನ್. ತುಂಬ ಜನ ಕೇಳ್ತಿದ್ದೀರಾ. ನಾವು ಫಸ್ಟ್ ಸ್ಯಾರಿನೇ ಮಾಡೋಣ ಅಂತ ಮಾಡಿದ್ದು. ಸೊ ಅದಕ್ಕೆ ಬೇಕಾದ್ರೆ ನಾವಿನ್ನೂ ಯಾವ್ಯಾವ ಕ್ಯಾಟಗರಿ ಬೇಕು ಅದೆಲ್ಲ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತೀವಿ ಫರ್ದರ್ ಇನ್ ಫ್ಯೂಚರ್. ನೆಕ್ಸ್ಟು ನಿಖಿಲ್ ಅಣ್ಣ ಮತ್ತು ಮುತ್ತಣ್ಣ ಹೇಗೆ ಫ್ರೆಂಡ್ಸು ಹೇಳು. ಅವರಿಬ್ರು ಹೈಸ್ಕೂಲಿಂದ ಫ್ರೆಂಡ್ಸ್ ಗೈಸ್. ಅವರಿಬ್ರು ಒಟ್ಟಿಗೆ ಹಾಸ್ಟೆಲ್ ಅಲ್ಲಿ ಹುಟ್ಟಿಲ್ಲ ಬೆಳೆದು ಓದಿ ಉದ್ಧಾರ ಆಗಿದ್ದು ಒಟ್ಟಿಗೆ. ಹೌದು, ಹಂಗಾಗಿ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್. 6th ಇಂದ 10th ವರೆಗೂ ಅಷ್ಟೇ. ಅದಾದ್ಮೇಲೆ ಇವಾಗ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ನಿಮ್ಮ ಪ್ರೊಫೈಲ್ ಫೋಟೋನ ಚೇಂಜ್ ಮಾಡಿ ಅಂತ ನನ್ನ ಕೇಳಿದ್ದೀರಾ. ನಾನು 5 years ಇಂದ ಅದನ್ನೇ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದೊಂಥರ ನನಗೆ ಇಷ್ಟ ಪ್ರೊಫೈಲ್ ಪಿಕ್ಚರು. ಇನ್ಯಾವುದನ್ನು ಹಾಕ್ಬೇಕು ಅಂತ ನಂಗೆ ಮನಸ್ಸೇ ಆಗಿಲ್ಲ. ಸೊ ನೋಡೋಣ, ಇನ್ ಫ್ಯೂಚರ್ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನಾನು ಹಾಕ್ತೀನಿ. ನೆಕ್ಸ್ಟ್, ವಾಟ್ಸ್ ದ ಬೆಸ್ಟ್ ಅಡ್ವೈಸ್ ಯು ಹ್ಯಾವ್ ರಿಸೀವ್ಡ್ ಫ್ರಮ್ ಯುವರ್ ಹಸ್ಬೆಂಡ್? ನನಗೆ ಕೆಲವೊಂದು ವಿಚಾರಗಳಲ್ಲಿ ಏನಾದರೂ ನನಗೆ ಕನ್ಫ್ಯೂಷನ್ ಇತ್ತು ಅಂತ ಅಂದರೆ ಅಡ್ವೈಸ್ ಕೊಡ್ತಾರೆ, ಓಕೆ ಇದನ್ನು ಮಾಡು ಅಂತ. ಸೊ ಅದು ಅವ್ರು ಏನೇ ಹೇಳಿದ್ರು ಕರೆಕ್ಟಾಗಿರುತ್ತೆ ಒಂದು 90% ಆಫ್ ದ ಟೈಮ್. ಸೊ ಅದನ್ನು ನಾನು ತೊಗೊತೀನಿ ಅಡ್ವೈಸ್ಗಳನ್ನ. ಆಮೇಲೆ ಇನ್ನೊಂದು ಮೇಜರ್ ಅಡ್ವೈಸ್ ಏನು ಕೊಡೋದು ಅಂದರೆ, ಅವರು ಯಾವ ವಿಷಯಕ್ಕೂ ಏನಕ್ಕೂ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು, ತಲೆ ಕೆಡ್ಸ್ಕೋಬೇಡ ಅಂತ ಅಡ್ವೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ನೀವು ಯಾಕೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಮಾಡ್ತಾ ಇಲ್ಲ? ಮಾಡಿ, ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ಗೈಸ್. ಕಲೆಕ್ಷನ್ ಮಾಡೋ ಅಷ್ಟೆಲ್ಲ ನನ್ನ ಹತ್ರ ಕಲೆಕ್ಷನ್ಸ್ ಇಲ್ಲ. ತಗೊಂಡಿರೋದೆಲ್ಲ ಮೋಸ್ಟ್ ಆಫ್ ದ ಟೈಮ್ ನಾನು ವ್ಲಾಗ್ ಮಾಡೇ ಇರ್ತೀನಿ. ಸೊ ಇದು ತುಂಬ 90% ಜನನೇ ಕೇಳಿದ್ದೀರಾ. ಸೊ ಆಲ್ಮೋಸ್ಟ್ ನಾನು ವ್ಲಾಗೇ ಮಾಡಿರ್ತೀನಿ ಗೈಸ್, ರೀಸೆಂಟಾಗಿ ತೊಗೊಳೋದ್ನೆಲ್ಲನೂ. ಸೊ ಕುತ್ಕೊಂಡು ಮಾಡಬೇಕು ಅನ್ನೋಷ್ಟೆಲ್ಲ ಕಲೆಕ್ಷನ್ಸ್ ನನ್ನ ಹತ್ರ ಇಲ್ಲ.
ಏನಂತೀರಾ ನಿಶಾ ರವೀಂದ್ರ? ಹೌದು ಖಂಡಿತ. ನಿಶಾ ಅವ್ರದ್ದು ಸ್ಟಾರ್ಟ್ ಆಗಿದೆ ಇವಾಗ ಕಲೆಕ್ಷನ್ಸ್. ಅಂತ ಕಲೆಕ್ಷನ್ ಆದ್ಮೇಲೆ ಇಬ್ರು ತಗೊಬಂದ್ ನಿಮ್ ಮುಂದೆ ಒಟ್ಟಿಗೆ ಇಡ್ತೀವಿ. ತೋರಿಸ್ಬಿಡ್ತೀವಿ. ನೆಕ್ಸ್ಟ್ ನಿಮ್ಮ ವ್ಲಾಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಧು ವಸ್ತ್ರ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ನಿಮ್ದು ನಿಧು ವಸ್ತ್ರ ಚೆನ್ನಾಗಿ ನಡೀತಾ ಇದೆಯಾ? ನಡೀತಾ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಹೌ ಮಚ್ ಡು ಯು ಸ್ಪೆಂಡ್ ಫಾರ್ ಯುವರ್ ಔಟ್ಫಿಟ್ಸ್ ಫಾರ್ 1 month? ಹೇಳಿ. ನನ್ಕಿನ್ನ ಜಾಸ್ತಿ ಇವಳು ಗೈಸ್ ಶಾಪಿಂಗ್. ಇಲ್ಲ, ನಾನು ಮಾಡಿದ್ರೆ ಒಟ್ಟಿಗೆ ಮಾಡ್ತೀನಿ, ಇಲ್ಲ ಅಂದ್ರೆ ಒಂದೊಂದೇ ತಗೋತೀನಿ. ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಆನ್ಲೈನ್ ಅಲ್ಲಿ ಮಾಡ್ಬಿಡ್ತೀನಿ. ಸೊ ನಾನು ಅಷ್ಟೇ ಆದ್ರೆ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಮಂತ್ ನಾನು ಕುತ್ಕೊಂಡ್ ಲೆಕ್ಕ ಹಾಕಿದೆ, 35,000 ರೂಪಾಯಿ ಬಟ್ಟೆ ತಗೊಂಡಿದ್ದೀನಿ. ಆದ್ರೆ ಏನ್ ಬಟ್ಟೆ ತಗೊಂಡಿದ್ದೀನಿ ಅಂತಾನೆ ಗೊತ್ತಿಲ್ಲ ನನಗೆ. ಆನ್ಲೈನ್ ಶಾಪು ಅಂತೆಲ್ಲ ಬರ್ಡೇ ಟೈಮಲ್ಲಿ ತಗೊಂಡು ಅಷ್ಟು ತಗೊಂಡು. ನಾನು ರೀಸೆಂಟ್ ಆಗಿ ಸ್ವಲ್ಪ ನನ್ಗೆ ಹೆಂಗೆ ಅಂತಂದ್ರೆ ಅದು ಬರ್ಬೇಕು, ಓಕೆ ಶಾಪಿಂಗ್ ತಗೋಬೇಕು ಮಾಡ್ಬೇಕು ಅಂತ ಅವಾಗ ಮಾಡ್ಬಿಡ್ತೀನಿ. ಆಮೇಲೆ ನನ್ಗೆ ಏನಾದ್ರು ಇಷ್ಟ ಆಗಿಲ್ಲ, ನಾನು ಆನಿವರ್ಸರಿಗೆ ಅಂತ ಬಟ್ಟೆ ತಗೊಂಡಿಲ್ಲ, ಬರ್ಡೇಗೆ ಅಂತ ತಗೊಂಡಿಲ್ಲ. ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಷ್ಟೇ, ಇಲ್ಲಾಂದ್ರೆ ಹಳೇದೇ ಇರುತ್ತಲ್ಲ, ಅಂದ್ರೆ ಹಾಕೊಳ್ದೆ ಇರೋದು ಹೊಸ ಬಟ್ಟೆಗಳು ಅದನ್ನೇ ಹಾಕೊಂತೀವಿ. ಮಂತ್ಲಿ ಇಷ್ಟೇ ಅಷ್ಟೇ ಅಂತಲ್ಲ ಏನು ನಾವು ಸ್ಪೆಂಡ್ ಮಾಡಲ್ಲ. ನೆಕ್ಸ್ಟ್ ನಿಮ್ಮ ಮದುವೆ ಆಲ್ಬಮ್ ಟೂರ್ ಯಾವಾಗ? ಫಾರ್ ಶೋರ್ ಮಾಡ್ತೀನಿ ಗೈಸ್. ನಾನು ಯಾಕೆ ಹಿಂಗೆ ಕಿರ್ಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಿಂದಗಡೆ ಎಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇದೆ ಅಲ್ಲ ಪಾಪ, ಆಮೇಲೆ ನಿಮಗೆ ಕೇಳಿಸಲ್ಲ ಅಂತ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಸೊ ಮದುವೆ ಆಲ್ಬಮ್ ಟೂರ್ ಖಂಡಿತವಾಗ್ಲೂ ನಾನು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಗೈಸ್. ನೆಕ್ಸ್ಟು ನಿಮ್ಮ ಮನೆ ಹೌಸ್ ಟೂರ್ ಮಾಡಿ. ನಿಶಾ ಅವ್ರದ್ದು ರೆಸ್ಪಾನ್ಸಿಬಲ್, ಅದು ನಾನು ಕೊಟ್ಟಿರೋದು ಹೌಸ್ ಟೂರು. ಮಾಡ್ತೀನಿ ಗೈಸ್, ಆದಷ್ಟು ಬೇಗ ಮಾಡ್ತೀನಿ. ಓಕೆ, ಚೂಸ್ ಬಿಟ್ವೀನ್ ನಿಶಾ ಅಂಡ್ ನಿಖಿಲ್. ನಿಶಾ ಅಂಡ್ ನಿಖಿಲ್ ಗೈಸ್. ನಿಶಾನೇ ಗೈಸ್. ನಿಶಾ ಅಂಡ್ ನಿಖಿಲ್. ನಿಶಾನೇ ಗೈಸ್. ನನ್ನ 2 ಕಣ್ಣುಗಳು, ನಮ್ಮ ಅಣ್ಣ ಕಿಡ್ನಿ. ನೆಕ್ಸ್ಟ್ ವಿಲ್ ಯು ಬಿ ಹ್ಯಾಪಿ ಟು ವಾಚ್ ಯುವರ್ ರೀಲ್ಸ್, ಬ್ಲಾಗ್ಸ್ ಅಂಡ್ ಯುವರ್ ಬಾಂಡಿಂಗ್ ಇಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ನೆಕ್ಸ್ಟು ನಿಮ್ಮ ಫ್ಯಾಮಿಲಿ ಹೀಗೆ ಇರಲಿ, ಯಾರು ಕಟ್ಕಣ್ಣು ಬೀಳದೆ ಇರಲಿ. 2 times ಕಮೆಂಟ್ ಮಾಡಿದ್ದೀನಿ, ಪ್ಲೀಸ್ ರಿಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡಯಟ್ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ವಾಟ್ಸ್ ಯುವರ್ ಫೇವ್ರೆಟ್ ಥಿಂಗ್ ಯು ವಾಂಟ್ ಟು ಸಿ ಹಸ್ಬೆಂಡ್ ಫ್ಯೂಚರ್ ಲೈಕ್ ಎ ಸೆವೆರಲ್ ಸೆಕ್ಟರ್ಸ್. ನನ್ನ ಹಸ್ಬೆಂಡ್ನ ಫ್ಯೂಚರ್ನ ಏನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಫೇವ್ರೆಟ್ ಥಿಂಗು ಅವ್ರು ಅಂದ್ಕೊಂಡಿರೋದೆಲ್ಲ ಆಗಲಿ, ಅವ್ರಿಗೇನು ಕಷ್ಟ ಬರಬಾರ್ದು, ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅವರು, ಅಷ್ಟೇ. ಸಕ್ಸಸ್ ಆಗಲಿ ಲೈಫಲ್ಲಿ ಅಂತ ಅಷ್ಟೇ ನನಗೆ ಏನೋ ಇರೋದು. ನೆಕ್ಸ್ಟ್ ವೈ ಯು ಆರ್ ನಾಟ್ ಯೂಸಿಂಗ್ ಸ್ನ್ಯಾಪ್ಚಾಟ್ ನಿಶಾ ರವೀಂದ್ರ? ಬೋರ್ ಆಗೋಯ್ತು ಗೈಸ್. 2 ವರ್ಷ ಕಂಟಿನ್ಯೂಸ್ ಆಗಿ ಒಂದ್ ದಿನ ಬಿಡದೇನೆ ಯೂಸ್ ಮಾಡಿದೆ. ಬಟ್ ಆಮೇಲೆ ಬೋರ್ ಆಯ್ತು, ಬಿಟ್ಬಿಟ್ಟೆ. ನಾನು ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಡಿಸ್ಕ್ರೈಬ್ ಯುವರ್ ಹಬಿ ಅಂಡ್ ಮದನ್ ಬ್ರೋ ಇನ್ ಕ್ಯೂಟ್ ಅಂಡ್ ಸ್ವೀಟ್ ವರ್ಡ್ಸ್. ಅವರಿಬ್ರು ನನಗೆ ರತ್ನ ಮುತ್ತು, ಸಾಕಾ ಸ್ವೀಟ್ ವರ್ಡು. ನೆಕ್ಸ್ಟ್ ವೇರ್ ಡಿಡ್ ಯು ಪರ್ಚೇಸ್ ಯುವರ್ ಆನಿವರ್ಸರಿ ಸ್ಯಾರಿ? ಡ್ರೆಸ್ ಸಾರಿ, ನಾನು ಆ ಕಾನ್ಶಿಯಸ್ನೆಸ್ ಅಲ್ಲಿ ಪರ್ಚೇಸ್ ಮಾಡಿರೋದು ಸವಾನದಲ್ಲಿ ತಗೊಂಡಿರೋದು. ನೆಕ್ಸ್ಟ್ ಅಂಡ್ ನಿಮ್ಮ ಹಸ್ಬೆಂಡ್ ಇದು ಆಯ್ತಲ್ಲ. ಆಫ್ಟರ್ ಮ್ಯಾರೇಜ್ ದ ಒನ್ ಥಿಂಗ್ ಯು ಹ್ಯಾವ್ ಫರ್ಗಾಟ್ ದ ಪಾಸ್ಟ್ ಅಂಡ್ ವಾಟ್ ಈಸ್ ದಟ್ ಥಿಂಗ್? ಅಂದ್ರೆ ಮದ್ವೆಗೂ ಮುಂಚೆ ನಡೆದಿರೋದನ್ನ ಮರೆತು ಮದ್ವೆ ಆದ್ಮೇಲೆ ಹೆಂಗ್ ಹೋಗಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ದೀರಾ. ಮದ್ವೆಗೂ ಮುಂಚೆ ಸ್ವಲ್ಪ ನಮ್ಮ ಅಣ್ಣನ ಜೊತೆ ಕಿತ್ತಾಡ್ತಾ ಇದ್ದೆ, ಸೊ ಅದೆಲ್ಲ ಮರ್ತು ಬಿಟ್ಟು ಇವಾಗ ಫಿಟ್ ಅಂಡ್ ಫೈನ್ ಆಗಿದ್ದೀವಿ ಅಷ್ಟೇ. ಹಾಗೆ ಹೋಯ್ತು ಅಷ್ಟೇ. ಅರ್ಧ ಗಂಟೆಯಿಂದ ಮಾಡ್ತಿದ್ದೀವಿ. ಯಾರಿಗಾದ್ರೂ ಬೋರ್ ಆಯ್ತಾ? ಆಕ್ಚುಲಿ ಇಲ್ಲ ಅಲ್ಲ, ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ, ನೋಡಿ ಆಯ್ತಾ. ಆ್ಯಂಡ್ ಇನ್ನು ನೆಕ್ಸ್ಟ್ Q&A ಯಾವಾಗ ಮಾಡ್ತೀವೋ ಏನೋ, ಇವಾಗ ಮಾಡಿದ್ದೀವಿ. ಸೊ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಇಗ್ನೋರ್ ದ್ಯಾಟ್ ಆ್ಯಂಡ್ ನಮ್ಮ ವಾಯ್ಸಿಗೆ ಮಾತ್ರ ಗಮನ ಕೊಡಿ. ಆ್ಯಂಡ್ ಅಷ್ಟೇ ಗೈಸ್, ನೆಕ್ಸ್ಟ್ ಟೈಮ್ ಸಿಗ್ತೀವಿ Q&A ಅಲ್ಲಿ. ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಎಲ್ರಿಗೂ ಒಳ್ಳೇದಾಗಲಿ. ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್.